ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಂಬಿಕೆಯಿಂದ ನಡೆಯಿರಿ, ನಿಮ್ಮ ಭಾವನಾತ್ಮಕ ಗಾಯಗಳನ್ನು ಪ್ರತಿದಿನ ಗುಣಪಡಿಸಿ. 2 ಕೊರಿಂಥದವರಿಗೆ 5:7 ಬರೆದಿದೆ, ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಿರಿ. ಅಂದರೆ ಏನಾಗುತ್ತದೆ ಎಂದು ನಮಗೆ ಅರ್ಥವಾಗದಿದ್ದರೂ ಸಹ ಪ್ರತಿ ಸನ್ನಿವೇಶದಲ್ಲಿ ದೇವರನ್ನು ನಾವು ನಂಬಿ ನಾವು ಶಾಂತಿಯುತರಾಗಿ ಇರಬೇಕು. ನಮ್ಮ ಮುಂದಿರುವ ಮಾರ್ಗವು ನಮಗೆ ಖಚಿತವಾಗಿ ಅಥವಾ ಸುರಕ್ಷಿತವಾಗಿ ಕಾಣಿಸದಿದ್ದರೂ ನಾವು ದೇವರನ್ನು ನಂಬಬೇಕು ಮತ್ತು ನಂಬಿಕೆಯಿಂದ ನಡೆಯಬೇಕು ಎಂದು ಬೈಬಲ್ ಹೇಳುತ್ತದೆ. ನಮ್ಮ ಜೀವನದ ಪ್ರಯಾಣವು ಅನಿರೀಕ್ಷಿತ ತಿರುವುಗಳು ಮತ್ತು ಪರೀಕ್ಷೆಗಳಿಂದ ತುಂಬಿದೆ. ಈ ರೀತಿಯ ಕಷ್ಟದ ಸಮಯದಲ್ಲಿ ನಂಬಿಕೆಯಿಂದ ನಡೆಯುವುದು ಪರಿಕಲ್ಪನೆ ಅಲ್ಲ, ಇಟ್ ಇಸ್ ನಾಟ್ ಎ ಕಾನ್ಸೆಪ್ಟ್. ಅದು ಕೇವಲ ಆಧ್ಯಾತ್ಮಿಕ ಸಿದ್ಧಾಂತವಾಗಿರುವುದಿಲ್ಲ, ಆದರೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ದೇವರಲ್ಲಿ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಲು ಇದು ದೈನಂದಿನ ನಿರ್ಧಾರವಾಗಿದೆ. ನಾವು ನಂಬಿಕೆಯಿಂದ ಡೈಲಿ ನಾವು ನಡೆಯಬೇಕು. ಇಲ್ಲದಿದ್ದರೆ ನಮಗೆ ಒಂದೊಂದು ಸಮಸ್ಯೆಗಳು ಬಂದಾಗ ತುಂಬಾ ಭಯದಿಂದ, ಅಲ್ಲಾಂದ್ರೆ ತುಂಬಾ ನಿರುತ್ಸಾಹದಿಂದ ನಾವು ಇರುತ್ತೇವೆ. ಇದು ನಮ್ಮ ಹೃದಯಗಳನ್ನು ಶಾಂತಿಯಿಂದ ಕಾಪಾಡುತ್ತದೆ. ನಾವು ನಂಬಿಕೆಯಿಂದ ಯಾವಾಗಲೂ ನಡೀತಾ ಇದ್ದರೆ ನಮಗೆ ಶಾಂತಿ ಇರ್ತದೆ. ಇಲ್ಲದಿದ್ದರೆ ನಮಗೆಲ್ಲದಕ್ಕೂ ಗಾಬರಿ ಆಗುತ್ತೆ, ನಾವು ನಿರಾಶೆಗೊಳ್ಳುತ್ತೇವೆ. ದೃಷ್ಟಿಯಿಂದ ನಡೆಯದೆ ನಂಬಿಕೆಯಿಂದ ನಡೆಯುವುದು ಅವಿವೇಕಿ ಎಂದು ಎಣಿಸುತ್ತದೆ. ಇದು ನಿಮ್ಮ ಮುಂದೆ ನೀವು ನೋಡುತ್ತಿರುವ ವಾಸ್ತವವನ್ನು ನೀವು ನಿರ್ಲಕ್ಷಿಸುವಂತೆ ತೋರುತ್ತದೆ. ಯಾಕೆಂದರೆ ನಮ್ಮ ಮುಂದೆ ಒಂದು ವಾಸ್ತವ ಕಷ್ಟ ನಮಗಿರುವುದು, ಆದರೆ ಅದೇ ತರ ನಾವು ಪ್ರತಿകരിಸುತ್ತೇವೆ ಇಮ್ಮಿಡಿಯೇಟ್ಲಿ. ಆದರೆ ಬೈಬಲ್ ಹೇಳ್ತದೆ ಅದೇ ತರ ನಾವು ಪ್ರತಿകരിಸಬಾರದು. ಅದೇ ವಿಶ್ವಾಸದಲ್ಲಿ ನಡೆಯೋದು, ನಂಬಿಕೆಯಲ್ಲಿ ನಡೆಯೋದು. ನಾವು ಅದು ಹಂಗೆ ಕೇಳಿಸ್ಕೊಂಡಾಗ ನಮಗೆ ಹಂಗೆ ಅನಿಸುವುದಿಲ್ಲ, ನಮ್ಗೆ ಹಂಗೆ ಅದೊಂದು ಅವಿವೇಕಿ ಎಂದು ನಮಗೆ ಎನಿಸುತ್ತದೆ. ಇದು ನಿಮ್ಮ ಮುಂದೆ ನೀವು ನೋಡುತ್ತಿರುವ ವಾಸ್ತವವನ್ನು ನೀವು ನಿರ್ಲಕ್ಷಿಸುವಂತೆ ತೋರುತ್ತದೆ ಮತ್ತು ನಿಮ್ಮನ್ನು ಒತ್ತಾಯಿಸಲು ಬಹುಶಃ ನಿಜವಲ್ಲದ ಯಾವುದನ್ನಾದರೂ ನಂಬಲು ಪ್ರಯತ್ನಿಸುತ್ತದೆ ಎಂದು ತೋರಿಸುತ್ತದೆ. ಆದರೆ ಅದು ಸತ್ಯವಲ್ಲ. ನಮ್ಮ ವರ್ತಮಾನವು ನಮಗೆ ನೋವು ನೀಡಿದರೂ ಆ ನೋವಿನ ಪರಿಸ್ಥಿತಿಯು ನಮ್ಮ ಒಳಿತಿಗಾಗಿ ಬದಲಾಯಿಸುವುದು ದೇವರ ಕರ್ತವ್ಯ. ದೇವರದು ಮಾಡುತ್ತಾರೆ. ಅದರಲ್ಲಿ ನಾವು ನಂಬಬೇಕು. ನಾವು ಅದಕ್ಕಾಗಿ ಕೃತಜ್ಞರಾಗಿರಬೇಕು, ದೇವರಿಗೆ ವಿಧೇಯರಾಗಿ ಬದುಕಬೇಕು. ಇದೇ ನಂಬಿಕೆಯಿಂದ ನಡೆಯುವುದು. ಏನು ನಂಬಿಕೆ? ದೇವರಿದ್ದಾರೆ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ದೇವರು ಒಳ್ಳೆಯವರಿದ್ದಾರೆ, ನಮಗೋಸ್ಕರ ಜೀವಿಸುತ್ತಾರೆ ಅಲ್ಲವೇ? ಮತ್ತೆ ನಮಗೇನಾದರೂ ಕೆಟ್ಟದಾಗಿದರೆ ಅದು ಹಾಗೆಯೇ ಅದು ಆಗುವುದಿಲ್ಲ ಅಂತ ನಮಗೆ ವಿಶ್ವಾಸ ಬೇಕು. ಅದರಿಂದ ದೇವರು ಒಳ್ಳೆಯದು ಮಾಡುತ್ತಾರೆ. ಕೆಟ್ಟದಾಗಿರುವುದು ನಮ್ಮ ಒಳ್ಳೆಯದಕ್ಕೆ ಎಂದ ನಮಗೆ ವಿಶ್ವಾಸ ಇರಬೇಕು. ನಂಬಿಕೆ ಎಂದರೆ ಭಾವನೆ ಅಲ್ಲ, ನಂಬಿಕೆ ಎಂದರೆ ಕ್ರಿಯೆ. ನಂಬಿಕೆ ಎಂದರೆ ನಮಗೆ ಎಲ್ಲ ಒಳ್ಳೆಯದಾದಾಗ ನಾವು ಯೋಚಿಸುತ್ತೇವೆ, ಹೌದು ದೇವರಿದ್ದಾರೆ, ದೇವರೆಲ್ಲ ಒಳ್ಳೆಯದು ಮಾಡುತ್ತಾರೆ. ಮತ್ತೆ ನಮಗೆ ಕೆಟ್ಟದಾದಾಗ ನಾವೇನು ಯೋಚಿಸುತ್ತೇವೆ, ಎಲ್ಲಿ ದೇವರಿದ್ದಾರೆ, ನಮಗೆ ಆ ಜ್ಞಾಪಕನೇ ಬರುವುದಿಲ್ಲ ಅಲ್ಲವೇ? ಅದೇ ತರ ನಾವು ಇರಬಾರದು. ನಂಬಿಕೆಯಿಂದ ನಡೆಯುವುದು ಮನುಷ್ಯನ ಆಜ್ಞೆಗಳೊಂದಿಗೆ ಘರ್ಷಣೆಯಾದಾಗಲೂ ಬೈಬಲನ್ನು ಪಾಲಿಸುವುದು, ಮನುಷ್ಯನಿಗಿಂತ ದೇವರಿಗೆ ಭಯಪಡುವುದು ಮತ್ತು ನಂಬಿಕೆಯಿಂದ ನಡೆಯುವುದು ಎಂದರೆ ಪಾಪಕ್ಕಿಂತ ಸದಾಚಾರವು ನಾವು ಆರಿಸಿಕೊಳ್ಳುವುದು. ಪ್ರತಿಯೊಂದು ಸಂದರ್ಭದಲ್ಲೂ ದೇವರನ್ನು ನಂಬುವುದು. ದೇವರು ನಮಗೆ ಪ್ರತಿಯೊಂದು ಸನ್ನಿವೇಶವನ್ನು ಅನುಮತಿಸಿದ್ದಾರೆ, ಅದು ನಮ್ಮ ಒಳಿತಿಗಾಗಿ ಆಗಬಹುದು. ಇದೇ ನಾವು ನಂಬಬೇಕು. ನಿಮಗೆ ಅರ್ಥವಾಗ್ತಾ ಇದೆಯಾ? ಎಲ್ಲದಲ್ಲೂ ನಾವು ನಂಬಬೇಕು. ಗಾಡ್ ಈಸ್ ಇನ್ ಕಂಟ್ರೋಲ್. ಎಲ್ಲದಲ್ಲೂ ದೇವರು ನಿಯಂತ್ರಣದಲ್ಲಿ ಇದ್ದಾರೆ. ನಮ್ಮ ದೇವರು, ನಮ್ಮ ಫಾದರು, ನಮ್ಮ ತಂದೆ ದೇವಾ ಅಂತ ನಾವೀಗ ಹಾಡಿದ್ದೇವೆ. ಅವರು ತಂದೆಯಾಗಿದ್ದಾರೆ, ನಮ್ಮ ದೇವರಾಗಿದ್ದಾರೆ. ಹಿ ಕಂಟ್ರೋಲ್ಸ್ ಅಸ್. ಅವರ ಕಂಟ್ರೋಲ್ ಇಲ್ಲದೆ ನಮಗೆ ಜೀವನದಲ್ಲಿ ಏನು ಆಗುವುದಿಲ್ಲ ಎಂದು ನೀವು ವಿಶ್ವಾಸಿಗಳಾಗಿದ್ರೆ, ದೇವರ ಮಕ್ಕಳಾಗಿದ್ರೆ ನೀವು ಅರ್ಥ ಮಾಡಿಕೋಬೇಕು. ಇದೇ ನಂಬಿಕೆಯಿಂದ ನಡೆಯುವುದು. ನಂಬಿಕೆ ಇಲ್ಲದಿದ್ದರೆ ನಾವು ದೇವರನ್ನು ಮರೆತು ಬಿಡ್ತೇವೆ. ಏನಾದರೂ ಕೆಟ್ಟದಾಗಿದ್ದರೆ ಅದೇ ತರ ನಾವು ವರ್ತಿಸುತ್ತೇವೆ, ನಾವು ಅದೇ ತರ ಯೋಚನೆ ಮಾಡುತ್ತೇವೆ ಅಲ್ಲವೇ? ಮತ್ತೆ ನಾವು ಪ್ರಾರ್ಥಿಸುತ್ತೇವೆ, ನಾವು ಇಂದು ಮತ್ತೆ ಹುಟ್ಟಿದ್ದೇವೆ ಅಂದರೆ ನಾವು ರಕ್ಷಣೆ ಹೊಂದಿದ್ದೇವೆ. ಏಕೆಂದ್ರೆ ನಾವು ಜೀವಂತ ದೇವರನ್ನು ನಂಬುತ್ತೇವೆ. ಆತನು ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ತೋರಿಸುತ್ತಾರೆ ಅಲ್ಲವೇ?
ನಾವು ಯಾವ ರೀತಿಯಲ್ಲಿ ಯಾವ ದಾರಿಯಲ್ಲಿ ನಡೆಯಬೇಕು ಅಂತ ಮಾರ್ಗದರ್ಶನ ನಮಗೆ ದೇವರು ತೋರಿಸುತ್ತಾರೆ. ಅದೇ ಬೈಬಲಲ್ಲಿ ಬರೆದಿರುವುದು. ಅಲ್ಲವೇ? ಆ ನಂಬಿಕೆ ನಮಗೆ ಬೇಕು. ನೋಡಿ, ನಿಮ್ಗೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ನೀವು ಗೂಗಲ್ ಮ್ಯಾಪ್ ಇಡ್ತೀರಿ. ಅದೇ ರೂಟಲ್ಲಿ ನೀವು ಹೋಗುವುದಿಲ್ವಾ? ಮತ್ತೆ ಗೂಗಲ್ ಮ್ಯಾಪ್ ಓಪನ್ ಮಾಡಿ ನಿಮ್ಗೆ ಹೆಂಗ್ ಬೇಕು ಹಂಗೆಲ್ಲ ಹೋಗ್ತೀರಾ? ಇಲ್ಲ, ನೀವು ನಂಬ್ತೀರಿ. ಗೂಗಲ್ ಮ್ಯಾಪನ್ನು ನೀವು ನಂಬ್ತೀರಿ, ಅದಕ್ಕೆ ಅದು ಆನ್ ಮಾಡಿಬಿಟ್ಟು ಆ ದಾರಿಯಲ್ಲಿ ಹೋಗ್ತೀರಿ. ನಮಗೆ ಜೀವನ ಮಾಡುವುದಕ್ಕೆ ಬರುವುದಿಲ್ಲ. ಸೊ ದೇವರ ದಾರಿ ದೇವರು ತೋರಿಸುತ್ತಾರೆ, ಆ ದಾರಿಯಲ್ಲಿ ನಾವು ನಡೆಯಬೇಕು. ಅದೇ ನಂಬಿಕೆಯಿಂದ ನಡೆಯುವುದು. ಹಲ್ಲೆಲೂಯ. ಅದಕ್ಕೆ ವಿಶ್ವಾಸಿಗಳು ದಾರಿ ಗೊತ್ತಿರಬೇಕಲ್ಲ, ಅದಕ್ಕೆ ಬೈಬಲ್ ಓದಬೇಕು. ಬರೀ ಬೈಬಲ್ ಓದಿ ಮರೆತು ಬಿಡುವುದಲ್ಲ, ಅದು ನಮ್ಮ ಬ್ರೈನಲ್ಲಿ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಮಾಡಬೇಕು. ಅದೇ ಬೈಬಲ್ ಓದುವುದು ಮತ್ತೆ ಮೆಡಿಟೇಟ್ ಮಾಡುವುದೆಲ್ಲ ಇದೇ ನಂಬಿಕೆಯಿಂದ ನಡೆಯುವುದು. ವಚನ ಇಲ್ಲದಿದ್ದರೆ ನಾವು ನಮ್ಗೆ ಹೆಂಗೆ ಬೇಕೋ ಅದೇ ತರ ನಾವು ವರ್ತಿಸುತ್ತೇವೆ. ವಿಶ್ವಾಸಿಗಳಾಗಿ ನಾವು ಇನ್ನು ನಮಗೆ ಹೆಂಗೆ ಬೇಕೋ ಅದೇ ತರ ಜೀವನ ಮಾಡೋಕ್ಕಾಗಲ್ಲ. ನಮ್ಮ ರೂಟು ಬೇರೆ, ದೇವರ ರೂಟು ಬೇರೆ. ದೇವರ ದಾರಿಯಲ್ಲಿ ನಾವು ನಡೆಯುತ್ತೇವೆ ಎಂದು ಹೇಳಿ ನಮ್ಮ ರೂಟಲ್ಲಿ ಹೋಗಿದರೆ ನಮಗೆ ಕಟ್ಟದೆ ಆಗೋದು. ಸೊ ಆತನು ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುತ್ತಾನೆ. ಆ ನಂಬಿಕೆ ನಮಗೆ ಬೇಕು. ನಮ್ಮ ನಂಬಿಕೆಯಿಂದ ನಾವು ನಡೆಯಬೇಕು. ನಮ್ಮ ಆತ್ಮಗಳಿಗೆ ವಿಶ್ರಾಂತಿ ಮತ್ತು ಶಾಂತಿ ಹೊಂದಲು ದೇವರು ನಮ್ಮನ್ನು ಕರೆದಿದ್ದಾರೆ, ಅಲ್ಲವೇ? ದೇವರು ಹೇಳಿದರು, ನೀವೆಲ್ಲ ತುಂಬಾ ಭಾರ ಹೊತ್ತುಕೊಂಡು ಜೀವನ ಮಾಡುತ್ತಾ ಇದ್ದೀರಿ, ನನ್ನ ಹತ್ರ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಇಂದ ಮತ್ತಾಯ 11:22 30 ತನಕ ನೀವು ಓದಿದರೆ ದೇವರು ಹೇಳಿದ್ರು. ನಮಗೆ ವಿಶ್ರಾಂತಿ ಇಲ್ಲ. ನಮ್ಮ ಹೃದಯದಲ್ಲಿ ಯಾವಾಗಲೂ ಒಂದರ ಪೀಸ್ ಇರುವುದಿಲ್ಲ. ಯಾಕೆ ಅಂದರೆ ಆ ಒಂದೊಂದು ಘಟನೆಯಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಆದರೆ ಅದು ಹಾದು ಹೋಗುವುದು ದೇವರ ಮಾರ್ಗದಲ್ಲಿ ನಾವು ಹಾದು ಹೋಗಿದರೆ ದೇವರ ಮಕ್ಕಳೇ ನಮಗೆ ಪೀಸ್ ಇರುತ್ತದೆ. ದೇವರ ಮಾರ್ಗದಲ್ಲಿ ನಾವು ಹಾದು ಹೋಗಲಿಲ್ಲ ಅಂದ್ರೆ ನಮಗೆ ಎಂದೂ ಪೀಸ್ ಸಿಗುವುದಿಲ್ಲ. ಒಂದು ಕೆಟ್ಟದು ಸಂಭವಿಸಿದ್ರು ನಮಗೆ ನೋಡಕ್ಕಾಗಲ್ಲ ಅಂದ ಕೆಟ್ಟದು ನಮಗೆ ಸಂಭವಿಸಿದ್ರು ಅದನ್ನ ನಡುವೆ ದೇವರ ಮಾರ್ಗದಲ್ಲಿ ಹೋಗಿದರೆ ನಮಗೆ ಫುಲ್ ಪೀಸ್ ಸಿಗ್ತದೆ. ಇದೇ ನಂಬಿಕೆಯಿಂದ ನಡೆಯುವುದು. ಆ ಪೀಸ್ ಇಲ್ಲದಿದ್ದರೆ ನಾವು ನಂಬಿಕೆಯಿಂದ ನಡೆಯುತ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಂಬಿಕೆಯಿಂದ ನಡೆಯಬೇಕು, ದೃಷ್ಟಿಯಿಂದ ನಡೆಯಬಾರದು. ಹಲ್ಲೆಲೂಯ. ಇಂದು ನೀವು ನಿಮ್ಮ ಬಗ್ಗೆ ನಿರಾಶೆಗೊಂಡಿರಬಹುದು. ನೀವು ಏನಾಗಬೇಕು ಎಂದು ಯೋಚಿಸುತ್ತೀರೋ ಹಾಗೆಯೇ ಆಗಲು ನೀವು ತುಂಬಾ ಪ್ರಯತ್ನಿಸಿದ್ದೀರಿ ಮತ್ತು ನೀವು ಪ್ರತಿ ಬಾರಿ ವಿಫಲರಾಗಿದ್ದೀರಿ. ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮ ಉದ್ಯೋಗ, ನಿಮ್ಮ ಹಣಕಾಸಿನ ಬಗ್ಗೆ ನೀವು ನಿರಾಶೆಗೊಂಡಿರಬಹುದು. ನಿಮಗೆ ಬೇಕಾಗಿರುವುದು ಮಾನಸಿಕ ವಿಶ್ರಾಂತಿ. ನಮಗೆಲ್ಲ ಬೇಕಾಗಿರುವುದು ಏನು ಹೇಳಿ? ಮಾನಸಿಕ ವಿಶ್ರಾಂತಿ. ನಾವು ತಿಳ್ಕೊಳ್ತೇವೆ, ಹೌದು ನನಗಿವತ್ತು ಒಳ್ಳೆಯ ಕೆಲಸ ಇಲ್ಲ, ಅಲ್ಲಾಂದರೆ ಬೇಕಾದಷ್ಟು ದುಡ್ಡಿಲ್ಲ, ಅಲ್ಲಾಂದರೆ ನನಗೆ ಬೇಕಾದಷ್ಟು ಆರೋಗ್ಯ ಇಲ್ಲ ಅಂತ ನೀವು ತಿಳ್ಕೊಳ್ತೀರಿ. ಇದೆಲ್ಲ ನಮಗೆ ಸಿಗಿದರೂ ಇನ್ನೊಂದು ನಮಗೆ ಯಾವಾಗಲೂ ಕಮ್ಮಿ ಆಗುತ್ತದೆ, ಅದೇ ವಿಶ್ರಾಂತಿ, ಮನಸ್ಸಿಗೆ ವಿಶ್ರಾಂತಿ. ಇದು ದೇವರಿಗೂ ಮಾತ್ರ ಕೊಡಕ್ಕಾಗತ್ತೆ. ಮತ್ತೆ ಯಾವಾಗ ನಮಗದು ಸಿಗಬೇಕು, ಯಾವಾಗಲೂ ನಮ್ಮಲ್ಲಿ ವಿಶ್ರಾಂತಿ ಇರಬೇಕು. ದೇವರ ದಾರಿಯಲ್ಲಿ ನಾವು ನಡೆದರೆ ನಮಗೆ ವಿಶ್ರಾಂತಿ ಸಿಗುತ್ತದೆ. ಅದೇ ವಿಶ್ವಾಸದಿಂದ ನಡೆಯುವುದು. ಹಲ್ಲೆಲೂಯ. ಆದರೆ ನಾವು ನಮ್ಮಲ್ಲಿ ಎಲ್ಲಾ ರೀತಿಯ ಯುದ್ಧದ ಮೂಲಕ ಹೋಗುತ್ತೇವೆ. ಆಂತರಿಕ ಶಾಂತಿ ನಮಗೆ ಇಲ್ಲ. ನಾವು ಯಾವುದೇ ತೊಂದರೆಯನ್ನು ಎದುರಿಸಿದರೂ ನಮ್ಮಲ್ಲಿ ಶಾಂತಿ ಇದ್ದರೆ ನಾವು ಜೀವನವನ್ನು ಆನಂದಿಸುತ್ತೇವೆ. ಇಲ್ಲದಿದ್ದರೆ ನಮ್ಮ ಜೀವನ ಹೊರ್ರಿಬಲ್ ಆಗತ್ತೆ, ಅಲ್ಲವೇ? ನಮಗೆ ಜೀವನ ಮಾಡಬೇಕು ಎಂದೇ ನಮಗೆ ಅನಿಸೋದಿಲ್ಲ, ನಮಗೆ ಸಾಯಬೇಕು ಅಂತ ಅನಿಸುತ್ತದೆ. ದೇವರು ಬಂದಿರುವುದು ನಮ್ಮನ್ನು ಕೊಲ್ಲುವುದಕ್ಕಲ್ಲ. ಹೌದಾ? ಯೇಸುದೇವರು ಬಂದಿರುವುದು ನಮಗೆ ಜೀವ ಕೊಡುವುದಕ್ಕೆ. ನಮ್ಮಲ್ಲಿ ಆ ಜೀವ ಬೇಕು. ಯಾವಾಗ ಆ ಜೀವ ಬರುತ್ತದೆ? ನಂಬಿಕೆಯಿಂದ ನಡೆಯುವಾಗ, ದೇವರ ದಾರಿಯಲ್ಲಿ ನಡೆಯುವಾಗ. ಆದರೆ ನಾವು ದೃಷ್ಟಿಯಿಂದ ನಡೆದ್ರೆ ನಮಗೆ ಜೀವ ಸಿಗುವುದಿಲ್ಲ. ಮರಣ, ನಮ್ಮ ಆತ್ಮಕ್ಕೆ ಮರಣ ಸಂಭವಿಸಿದರೆ, ಅಲ್ಲಾಂದ್ರೆ ಆ ಆತ್ಮ ಸಾಯ್ತಾ ಇದ್ರೆ ನಮಗೆ ಜೀವ ಇರುವುದಿಲ್ಲ. ನೀವು ಅರ್ಥ ಮಾಡಿಕೋಬೇಕು ವಿಶ್ವಾಸಿಗಳಾಗಿ. ಹಲ್ಲೆಲೂಯ.
ದೃಷ್ಟಿಯಿಂದ ಅಲ್ಲ, ನಂಬಿಕೆಯಿಂದ ನಡೆಯುವುದರ ಅರ್ಥ ನಾವು ನೋವು ಮತ್ತು ತೊಂದರೆಗಳನ್ನು ಅನುಭವಿಸಿದಾಗ ಅದು ನೋಡಿಬಿಟ್ಟು ನಾವು ನಿರಾಶೆಗೊಳ್ಳಬಾರದು ಅಥವಾ ನಿರುತ್ಸಾಹಗೊಳ್ಳಬಾರದು. ನೀವು ಬರೀ ಕೇಳಿಸ್ಕೊಂಡು ಹೋಗಬಾರದು ದೇವರ ಮಕ್ಕಳೇ. ನೀವು ಅದಕ್ಕೆ ಇಲ್ಲಿ ಬಂದಿದ್ದೀರಿ, ವಿಶ್ವಾಸದಿಂದ ಜೀವನ ಮಾಡಕ್ಕೆ. ನಾವು ವಿಶ್ವಾಸದಿಂದ ಒಂದೊಂದು ಕ್ಷಣನೂ ನಾವು ಜೀವನ ಮಾಡಲಿಲ್ಲದಿದ್ದರೆ ನಮಗೆ ಜೀವನೇ ಇರುವುದಿಲ್ಲ. ಅರ್ಥ ಮಾಡ್ಕೋಬೇಕು. ಯಾಕೆ ದೇವರು ಹೇಳಿದ್ರು ವಿಶ್ವಾಸದಿಂದ ನಂಬಿಕೆಯಿಂದ ನಡೆಯಿರಿ, ದೃಷ್ಟಿಯಿಂದ ಅಲ್ಲ. ನಾವು ದೃಷ್ಟಿಯಿಂದ ನಡೆದರೆ ನಮಗೆ ಯಾವತ್ತೂ ವಿಶ್ರಾಂತಿ ಸಿಗುವುದಿಲ್ಲ, ನಮಗೂ ಯಾವತ್ತೂ ಒಳ್ಳೇದು ಅನಿಸುವುದೇ ಇಲ್ಲ. ನಾವದು ಚೇಂಜ್ ಮಾಡ್ತಾ ಅಷ್ಟೊಂದು ವಚನ ನಮ್ಮ ಬ್ರೈನಲ್ಲಿ ಇರಬೇಕು. ನೀವು ಬೈಬಲ್ ಓದಕ್ಕೆ ಟೈಮ್ ತೆಗಿಲಿಲ್ಲ ಅಂದರೆ, ಬೈಬಲ್ ಓದ್ತಾ ಇಲ್ಲದಿದ್ದರೆ ಮತ್ತು ಪಾಸ್ಟರ್ನ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳುತ್ತಾ ಇಲ್ಲದಿದ್ದರೆ, ಫೇತ್ ಕಮ್ಸ್ ಬೈ ಹಿಯರಿಂಗ್. ಕೆಲವರು ಬರೀ ಪ್ರಾರ್ಥನೆಯೇ ಮಾಡುವುದು, ಅವರು ಬೈಬಲ್ ಓದುವುದಿಲ್ಲ, ಪಾಸ್ಟರ್ನ ಮೆಸೇಜ್ ಇನ್ನೊಂದು ಸಾರಿ ಕೇಳಿಸ್ಕೊಳ್ಳೋದಿಲ್ಲ. ಇದೆಲ್ಲ ಯಾಕೆ ಹೇಳುವುದು? ನಿಮಗೆ ವಿಶ್ವಾಸದಿಂದ ನಡೆಯುವುದಕ್ಕೆ. ಹಂಗೆ ನೀವು ಮರೆತು ಬಿಡಬಾರ್ದು. ಒಂದು ಸಾರಿ ನಾನು ಪ್ರಾರ್ಥಿಸಿದೆ, ಆಯಿತು ಇವತ್ತಿಂದೆಲ್ಲ ಮುಗಿದೋಯ್ತು ಎಂದು ನಿಮಗೆ ಹೇಳಕ್ಕಾಗಲ್ಲ. ಎಷ್ಟೇ ನೀವು ಬಿಸಿಯಾಗಿದ್ದರೂ ನೀವು ಬೈಬಲ್ ಓದುವುದಕ್ಕೆ ಟೈಮ್ ಕಳೆಯಬೇಕು ಮತ್ತು ಪಾಸ್ಟರ್ನ ಮೆಸೇಜನ್ನು ಕೇಳಿಸ್ಕೊಳ್ಳೋದಕ್ಕೂ ನೀವು ಟೈಮ್ ಕಳೆಯಬೇಕು. ಸೊ ನಿರಾಶೆಗೊಳಿಸುವುದೆಲ್ಲ ನಮಗೆ ಬರ್ತದೆ, ಆದರೂ ನಾವು ದೇವರನ್ನು ನಂಬಬೇಕು ಮತ್ತು ಅವನು ಕೇಳುವುದನ್ನು ಮುಂದುವರಿಸಬೇಕು. ಅದೇ ಥರ ನಾವು ಮಾಡಬೇಕು. 2 ಕೊರಿಂಥದವರಿಗೆ 4:7-10 ಪೌಲನು ತನ್ನ ಬಗ್ಗೆ ಮಾತಾಡುತ್ತಿದ್ದಾನೆ. ಹೀಗೆ ಅವನು ಬರೆದಿದ್ದಾರೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ರೂ ಕೇವಲ ದೆಸೆಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ನೀವು ಈ ವಾಕ್ಯ ಇವತ್ತು ಹೋಗಿ ನೀವು ಮೆಡಿಟೇಟ್ ಮಾಡಬೇಕು. ಇದು ಎದಕ್ಕೆ ಬೈಬಲಲ್ಲಿ ಬರೆದಿರುವುದು? ಇದು ಪೌಲನ ಬಗ್ಗೆ ಬರೆದಿದ್ದಾರೆ ಮತ್ತು ಅವರ ಗ್ರೂಪಿನ ಬಗ್ಗೆ ನಾನು ನಲ್ಲ ಹೇಳಿರುವುದು. ನಾವು ಅಂದ್ರೆ ಅವರ ಗ್ರೂಪ್. ನಾವೆಲ್ಲರೂ ಇರೋದು ಹೇಗೆ? ಒಬ್ಬಂಟಿಯಾಗಿ ಯಾರಿಗೂ ಇರಕ್ಕಾಗಲ್ಲ. ನಾವೊಂದು ಗ್ರೂಪಲ್ಲೇ ಇರಬೇಕು, ಅದೇ ಚರ್ಚ್. ವಿಶ್ವಾಸಿಗಳು ಅರ್ಥ ಮಾಡ್ಕೋಬೇಕು. ಯಾರಾದ್ರೂ ಒಬ್ಬಂಟಿಯಾಗಿ ಇರಬೇಕು ಅಂತ ತಿಳ್ಕೊಂಡ್ರೆ ಹೋಯ್ತು, ನಿಮ್ಮ ಜೀವನೇ ಹೋಯ್ತು. ಯಾರಿಗೂ ಇರಕ್ಕಾಗಲ್ಲ. ನೀವು ಆ ಕೂಟದಲ್ಲೇ ಇರಬೇಕು, ಕುರಿಗಳ ಕೂಟದಲ್ಲೇ ಇರಬೇಕು. ಇಲ್ಲದಿದ್ದರೆ ವುಲ್ಫ್ ಬಂದು ನೀವು ಹೋಗ್ತೀರಿ, ನೀವು ತಿಳ್ಕೊಳ್ತೀರಿ, ನೀವು ತುಂಬಾ ಆಧ್ಯಾತ್ಮಿಕವಾಗಿ ನೀವು ಹೆಚ್ಚಾಗ್ತಾ ಇದೆ ಅಂತೆಲ್ಲ ತಿಳ್ಕೊಳ್ತೀರಿ. ಆಗಲೇ ಅವನು ನಿಮ್ಮನ್ನು ಕೊಂದ್ಬಿಟ್ಟಿದ್ದಾನೆ, ಆದ್ರೂ ನಿಮಗೆ ಅರ್ಥವಾಗುವುದಿಲ್ಲ. ಸೊ ಯಾವಾಗಲೂ ನಾವೊಂದು ಗ್ರೂಪಿನಲ್ಲಿ ಇರಬೇಕು ಅಂತ ವಿಶ್ವಾಸಿಗಳೇ ಅರ್ಥ ಮಾಡಿಕೊಳ್ಳಿ. ನೋಡಿ, ಇದು ಪೌಲನು ಇದು ಬರೆದಿದಾಗಲೂ ಏನು ಹೇಳ್ತಾರೆ? ನಾನು ಒಂದು ಬರಲಿಲ್ಲ, ನಾವು ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ, ಇದೆಲ್ಲ ಪ್ಲೂರಲ್ಲು, ಸಿಂಗ್ಯುಲರ್ ಅಲ್ಲ, ಅರ್ಥ ಮಾಡಿಕೊಳ್ಳಿ. ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ನೀವು ಅರ್ಥ ಮಾಡ್ಕೊಳ್ಳಿ. ಅಪೊಸ್ತಲ ಪೌಲನು ಹೇಳುತ್ತಾನೆ, ಅವರು ಜೀವನದಲ್ಲಿ ಎಲ್ಲಾ ರೀತಿಯ ತೊಂದರೆಗಳನ್ನು ಅನುಭವಿಸಿದರು, ಆದರೆ ಅವರು ನಾಶವಾಗಲಿಲ್ಲ. ಏಕೆಂದರೆ ಅವನು ತನ್ನ ದೇಹದಲ್ಲಿ ಯೇಸು ಕ್ರಿಸ್ತನ ಮರಣವನ್ನು ಹೊತ್ತಿದ್ದಾನೆ ಎಂದು ಅವನು ಹೇಳುತ್ತಾನೆ. ಅದು ಅವನ ಯಶಸ್ಸು. ನಮ್ಮ ಕಷ್ಟಗಳಿಂದ ನಾವು ಯಶಸ್ಸನ್ನು ಕಾಣಬೇಕಂದರೆ ಯೇಸುವಿನ ಮರಣಾವಸ್ಥೆಯನ್ನು ನಮ್ಮ ದೇಹದಲ್ಲಿ ನಾವು ಅನುಭವಿಸಬೇಕು. ಅಂದರೆ ನಾವು ನಮ್ಮ ಹಿಂದಿನ ಸ್ವಭಾವಕ್ಕೆ ಸಾಯುತ್ತೇವೆ, ನಾವು ಯೇಸುವಿನ ಶಿಲುಬೆಯನ್ನು ಒಯ್ಯುತ್ತೇವೆ ಮತ್ತು ದೇವರ ವಾಕ್ಯಕ್ಕೆ ಅಂತಿಮ ವಿಧೇಯತೆಯನ್ನು ಹೊಂದಿದ್ದೇವೆ. ನಾವು ಯೇಸುವಿನ ಮರಣಾವಸ್ಥೆಯನ್ನು ನಮ್ಮ ದೇಹದಲ್ಲಿ ಹೊಂದಬೇಕು. ಆದರೆ ಮಾತ್ರ ಯೇಸುವಿನ ಜೀವವನ್ನು ನಮ್ಮ ದೇಹದಲ್ಲಿ ತೋರಬರುವುದು. ಇಲ್ಲದಿದ್ದರೆ ನಮ್ಮ ಜೀವ ಏನು? ಸತ್ತ ಜೀವ. ಯೇಸುವಿನ ಮರಣ ನಾವು ಹೊತ್ತಿಕೊಳ್ಳಬೇಕು ನಮ್ಮ ದೇಹದಲ್ಲಿ, ಆದರೆ ಮಾತ್ರ ನಮ್ಮ ದೇಹದಲ್ಲಿ ಯೇಸುವಿನ ಜೀವನ ತೋರಿ ಬರುತ್ತದೆ. ಸೊ ಯೇಸು ಕ್ರಿಸ್ತನ ಜೀವನವು ನಮ್ಮಲ್ಲಿ
ಕಂಡು ಬರುತ್ತದೆ ಅಂತ ಇಲ್ಲಿ ಬರೆದಿದೆ. ಅದು ಏನು ಯೇಸು ಕ್ರಿಸ್ತನ ಜೀವನ? ನಿಮಗೆ ಅರ್ಥವಾಯ್ತೆ? ಇಲ್ಲಿ ಪೌಲನು ಹೇಳುತ್ತಾನೆ, ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರು ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ನಮ್ಮ ದೇಹದಲ್ಲಿ ಅನುಭವಿಸ್ತಾ ತಿರುಗಾಡುತ್ತೇವೆ. ಯೇಸುವಿನ ಜೀವ ಏನು? ನಮ್ಮಲ್ಲಿ ಯಾವಾಗಲೂ ಪ್ರೀತಿ, ಸಂತೋಷ, ಸಮಾಧಾನ, ದಯೆ, ಒಳ್ಳೆಯತನ, ನಿಷ್ಠೆ, ಸೌಮ್ಯತೆ, ಸ್ವಯಂ ನಿಯಂತ್ರಣ ಮತ್ತು ದೇವರ ಸೇವೆ. ಇದೇ ಯೇಸುವಿನ ಜೀವನ. ನಮ್ಮನ್ನು ನಾವು ಕೊಲ್ಲಲಿಲ್ಲದಿದ್ದರೆ ಯೇಸುವಿನ ಜೀವನ ನಮ್ಮಿಂದ ಬರುವುದಿಲ್ಲ. ಯೇಸುವಿನ ಜೀವನ ನಮ್ಮಿಂದ ಬಂದರೆ ಮಾತ್ರ ನಮಗೆ ವಿಶ್ರಾಂತಿಯಾಗಿ ಜೀವನ ಮಾಡೋಕ್ಕಾಗುತ್ತೆ. ಇಲ್ಲದಿದ್ದರೆ ನೋಡಿ, ಎಲ್ಲಾ ಕಷ್ಟ ಬಂದ್ರು ಏನು ಪೌಲನು ಹೇಳ್ತಾನೆ, ಅದರಿಂದ ನಾವು ನಾಶವಾಗಲಿಲ್ಲ. ನಾವು ನಮ್ಮನ್ನು ಕೊಲ್ಲಲಿಲ್ಲದಿದ್ದರೆ ನಮ್ಮ ಕಷ್ಟಗಳಿಂದ ನಾವು ನಾಶವಾಗುತ್ತೇವೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಂಬಿಕೆಯಿಂದ ನಡೆಯುವ ವಿಶ್ವಾಸಿಗಳು ತಮ್ಮ ಸುತ್ತಲೂ ಜೀವನ ಕುಸಿದಾಗಲೂ ಹೃದಯ ಕಳೆದುಕೊಳ್ಳುವುದಿಲ್ಲ. ಅವರು ಶಾಂತಿಯನ್ನು ಹೊಂದುತ್ತಾರೆ. Their life is collapsing around them. Still, they will be peaceful. Don't get upset. ವಿಶ್ವಾಸಿಗಳೇ ಪ್ರಾಕ್ಟೀಸ್ ಮಾಡಿ. ಅದು ನಂಬಿಕೆಯಿಂದ ನಡೆಯುವುದಲ್ಲ. ನಮಗೆ ಅಪ್ಸೆಟ್ ಆಗುವ ಸಂಗತಿಗಳು ಬಂದೇ ಬರ್ತದೆ. ನಾನೆಲ್ಲ ಮೆಸೇಜಲ್ಲೂ ನಾನು ನಿಮಗೆ ಬೋಧಿಸಿ ಕೊಡುವುದು ಇದು. ಮತ್ತೆ ಅದು ಪ್ರಾಕ್ಟೀಸ್ ಮಾಡಕ್ಕೆ ದೇವರು ಟೆಸ್ಟ್ ಬಂದಾಗ ನೀವು ಮತ್ತು ಹಳೆ ತರ ನೀವು ಜೀವನ ಮಾಡಿದರೆ ನಿಮ್ಮ ಜೀವನನೇ ನಿಮ್ಮಿಂದ ಬರುವುದು ಅಲ್ಲವೇ? ನೀವು ನಿಮ್ಮನ್ನು ಕೊಲ್ಲಕ್ಕೂ ರೆಡಿ ಇಲ್ಲ ಅಂತ ಅರ್ಥ. ಸೊ ನಂಬಿಕೆಯಿಂದ ನಡೆಯುವ ವಿಶ್ವಾಸಿಗಳು ತಮ್ಮ ಸುತ್ತಲೂ ಜೀವನ ಕುಸಿದಾಗಲು ಹೃದಯ ಕಳೆದುಕೊಳ್ಳುವುದಿಲ್ಲ. ಅವರು ಶಾಂತಿಯನ್ನು ಹೊಂದಿರುತ್ತಾರೆ. ಭಯ, ಕೋಪ, ಅಸಹನೆ ಅಥವಾ ಅವರು ನಿರಾಶೆಗೊಳ್ಳುವುದಿಲ್ಲ. ನಮ್ಮಲ್ಲಿ ಕ್ರೈಸ್ತವತ್ವವನ್ನು ಬೆಳೆಯಲು ದೇವರು ಕಠಿಣ ಸಮಯವನ್ನು ಬೆಳೆಸುತ್ತಾರೆ. ಮರೆಯಬೇಡ ದೇವರ ಮಕ್ಕಳೇ. ಇದೇ ಯೇಸುವಿನ ಮರಣಾವಸ್ಥೆಯನ್ನು ನಾವು ದೇಹದಲ್ಲಿ ಅನುಭವಿಸುವುದು. ನೀವು ಬರೀ ಇದೆಲ್ಲ ಕೇಳಿಸ್ಕೊಂಡು ಹೋಗ್ತಾ ಇದ್ದೀರಿ. ನಮಗೆ ಕಷ್ಟವಾದ ಸಂಗತಿಗಳು ಬರುತ್ತದೆ. ನೀವು ಕೇಳಿಸ್ಕೊಂಡು ಹೋಗ್ತೀರಿ. ಮತ್ತೆ ಒಂದು ಕಷ್ಟವಾದ ಸಂಗತಿಗಳು ಬರುವುದು. ನಮ್ಮಲ್ಲಿ ಕ್ರೈಸ್ತವತ್ವವನ್ನು ಬೆಳೆಯಬೇಕು. ಕ್ರೈಸ್ಟ್ ಲೈಕ್ನೆಸ್ ಶುಡ್ ಗ್ರೋ ಇನ್ ಅಸ್. ಅದಕ್ಕೆ ಕಷ್ಟವಾದ ಸಂಗತಿಗಳು ಬರುವುದು. ಹಲ್ಲೆಲೂಯ. ಇದೇ ಯೇಸುವಿನ ಮರಣಾವಸ್ಥೆಯನ್ನು ನಾವು ದೇಹದಲ್ಲಿ ಅನುಭವಿಸುವುದು. ನೋಡಿ, ನೀವು ಹಂಗೆ 2 ಕೊರಿಂಥದವರಿಗೆ 4:7-10 ಓದುವಾಗ ಪೌಲನು ಕೂಡ ಅನೇಕ ಕಷ್ಟಗಳನ್ನು ಅನುಭವಿಸಿದಿರುವಾಗ ನಾನು ಹೇಗೆ ಎಂದು ನೀವು ಯೋಚಿಸುವ ಮೂಲಕ ನಿರುತ್ಸಾಹಗೊಳ್ಳಬಹುದು ಅಲ್ಲವೇ? ಎಷ್ಟೊಂದು ಕಷ್ಟದಿಂದ ಪೌಲನು ಹೋಗಿದ್ದಾನೆ. ಆದರೆ ನನ್ನ ಜೀವನ ಏನು? ನಾನು ಕೂಡ ಎಷ್ಟೊಂದು ಕಷ್ಟದಿಂದ ಹೋಗ್ಬೇಕು. ನೀವು ಈ ಧರ್ಮಗ್ರಂಥವನ್ನು ನೀವು ಓದಿಬಿಟ್ಟು ನೀವು ನಿಮ್ಮನ್ನು ನಿರುತ್ಸಾಹಗೊಳಿಸೋದಕ್ಕಲ್ಲ ಇದು ಬೈಬಲಲ್ಲಿ ಬರೆದಿರೋದು, ಆದರೆ ನಮ್ಮನ್ನು ಪ್ರೋತ್ಸಾಹಿಸುವುದಕ್ಕೆ. ಯೇಸುದೇವರು ಹೇಳಿದ್ರು, ಈ ಲೋಕದಲ್ಲಿ ನಮಗೆ ಕಷ್ಟ ಉಂಟು. ಒಂದು ಕಷ್ಟ ಬಂದಾಗ ತಕ್ಷಣ ನಾವು ಅಪ್ಸೆಟ್ ಆಗ್ತೇವೆ. ಯಾಕೆ? ನಾವು ನಂಬಿಕೆಯಿಂದ ನಡೆಯುವುದಿಲ್ಲ. ದೇವರು ಹೇಳಿದ್ರು ನನಗೆ ಕಷ್ಟ ಉಂಟು ಅಂತ. ಸೊ ಒಂದು ಕಷ್ಟ ಬಂದಾಗ ಇದೇ ಅದು ನಾವು ರೆಕಗ್ನೈಸ್ ಮಾಡುವುದಕ್ಕೆ ನಾವು ಮರೆತು ಬಿಡ್ತೇವೆ ಅಲ್ಲವೇ? ಹಲ್ಲೆಲೂಯ. ಸೊ ಈ ವಾಕ್ಯ ನಮ್ಮನ್ನು ನಿರುತ್ಸಾಹಗೊಳಿಸುವುದಕ್ಕೆ ಅಲ್ಲ ಬರೆದಿರುವುದು, ನಮ್ಮನ್ನು ಪ್ರೋತ್ಸಾಹಿಸುವುದಕ್ಕೆ. ನಾವು ತೊಂದರೆಗಳ ಮೂಲಕ ಹಾದು ಹೋಗಬೇಕಂತರೂ ಅದು ನಮ್ಮನ್ನು ನಾಶ ಮಾಡುವುದಿಲ್ಲ. ನಾವು ಅದರ ಮೇಲೆ ಜಯವನ್ನು ಹೊಂದುತ್ತೇವೆ. ಅದೇ ವಿಶ್ವಾಸದಿಂದ ನಡೆಯುವುದು. ಹಲ್ಲೆಲೂಯ. ಸ್ವಾಭಾವಿಕವಾಗಿ ನಮ್ಮ ಪ್ರತಿಯೊಂದು ತೊಂದರೆಯಲ್ಲಿ ನಾವು ಅಸಮಾಧಾನಗೊಳ್ಳುತ್ತೇವೆ, ನಿರಾಶೆಗೊಳ್ಳುತ್ತೇವೆ. ಹೌದು, ತಕ್ಷಣ ನಾವು ಅಪ್ಸೆಟ್ ಆಗ್ತೇವೆ, ತಕ್ಷಣ ನಮಗೆ ಭಯ ಬರ್ತದೆ, ತಕ್ಷಣ ನಾವು ನಿರಾಶೆಗೊಳ್ಳುತ್ತೇವೆ. ಆದರೆ ನಾವು ಹಾಗೆಯೇ ಇರಬೇಕಾಗಿಲ್ಲ. ಅದು 1 ನಿಮಿಷದಲ್ಲಿ ಇರಬೇಕು. ತಕ್ಷಣ ಯು ಶುಡ್ ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್. ಪ್ರಾಕ್ಟೀಸ್ ದೇವರ ಮಕ್ಕಳೇ. ಇದೇ ಬಿ ಆಂಗ್ರಿ, ಡೂ ನಾಟ್ ಸಿನ್. ಆಂಗರ್ ಬರಬಹುದು. ಯು ಶುಡ್ ನಾಟ್ ಸಿಟ್ ದೇರ್. ಗೆಟ್ ಅಪ್. ನೀವು ಆಂಗರಲ್ಲಿ ಇದ್ರೆ, ಅಲ್ಲಾಂದ್ರೆ ನಿರಾಸೆಯಲ್ಲಿ ಇದ್ರೆ, ಅಲ್ಲಾಂದ್ರೆ ನೀವು ಅಫೆಂಡಿಂಗ್ ಕ್ಯಾರೆಕ್ಟರ್ ಅಲ್ಲಿ ಇದ್ರೆ, ನಮ್ಮನ್ನು ಕರೆದಿರೋದು ಓಡುವುದಕ್ಕೆ, ಓಟ ಓಡುವುದಕ್ಕೆ ಅಲ್ಲವೇ? ಅದಕ್ಕೆ ತಡೆ ಆಗುತ್ತದೆ. ನಿಮಗೆ ಓಡಕ್ಕಾಗುವುದಿಲ್ಲ. ನೀವು ಹಂಗೆ ಕುತ್ಕೊಳ್ತೀರಿ, ಮಲಗುತ್ತೀರಿ ಮತ್ತು ನಿಮಗೆ ಓಡಕ್ಕಾಗುವುದಿಲ್ಲ. ಹಲ್ಲೆಲೂಯ. ಸೊ ನಾವು ಹಂಗೆ ಇರಬೇಕಾಗಿಲ್ಲ. ನಮಗೆ ಎಲ್ಲರಿಗೂ ಬರ್ತದೆ. ತಕ್ಷಣ ನಾವೇನಾದರೂ ಕೇಳಿಸ್ಕೊಂಡ್ರೆ, ಅಲ್ಲಾಂದ್ರೆ ನಮಗೇನಾದರೂ ಅನುಭವಿಸಿದ್ರೆ
ನಿಮಗೂ ಮಾತ್ರವಲ್ಲ, ನನಗೂ ಅಪ್ಸೆಟ್ ಆಗುತ್ತೆ, ನನಗೂ ನಿರಾಶೆಗೊಳ್ಳುತ್ತದೆ, ನನಗೂ ಕೋಪ ಬರ್ತದೆ. ಆದರೆ ಜಯ ಏನು? ತಕ್ಷಣದಿಂದ ಬರಬೇಕು. ಅದರಲ್ಲಿ ಇರಬಾರದು. ಅದರಲ್ಲಿ ನಾವು ಇರಬಾರದು. ನೀವು ಅರ್ಥ ಮಾಡಿಕೋಬೇಕು. ಒಂದು ಸರಳ ನಿರ್ಧಾರ ನೀವು ತೆಗೆದುಕೊಳ್ಳಬೇಕು. ನಾನು ಈ ಬಗ್ಗೆ ಚಿಂತಿಸುವುದಿಲ್ಲ, ನಾನು ದೇವರನ್ನು ನಂಬುತ್ತೇನೆ, ಯೇಸುವಿನಂತೆ ನಾನು ವರ್ತಿಸುತ್ತೇನೆ. ಡೋಂಟ್ ಸೇ ದಟ್ ಐ ಆಮ್ ನಾಟ್ ಲೈಕ್ ಜೀಸಸ್. ಐ ವಿಲ್ ಒಂದೊಂದು ಘಟನೆ ಬಂದಾಗಲೂ, ಈ ಸಲ ನಾನು ಬಿತ್ತಿದೆ, ಇಲ್ಲ, ಐ ವಿಲ್ ಗೆಟ್ ಅಪ್ ಅಂಡ್ ಸೇ. ನೀವು ಹೇಳ್ಬಾರದು, ಅಯ್ಯೋ ಅಲ್ಲ, ನಾನು ಎಂತೂ ಯೇಸುವಿನ ತರ ಅಲ್ಲ ಅಂತ. ನೆವರ್ ಸೇ, ದಟ್ ಇಸ್ ನೆಗೆಟಿವಿಟಿ. ಇಲ್ಲ, ಐ ವಿಲ್ ಬಿಕಮ್. ಅದೇ ವಿಶ್ವಾಸದಿಂದ ನಡೆಯುವುದು, ಅದೇ ಪಾಸಿಟಿವ್ ಆಟಿಟ್ಯೂಡ್, ಅದೇ ವಿಶ್ವಾಸ. ಸೊ ನಾನು ಈ ಬಗ್ಗೆ ಚಿಂತಿಸುವುದಿಲ್ಲ, ನಾನು ದೇವರನ್ನು ನಂಬುತ್ತೇನೆ, ನಾನು ಯೇಸುವಿನಂತೆ ವರ್ತಿಸುತ್ತೇನೆ. ಹಂಗೆ ನೀವು ನಿಮಗೆ ಹೇಳಿಕೊಳ್ಳಬೇಕು. ನಾನು ಕುಟುಂಬದ ಪರಿಸ್ಥಿತಿಯ ಬಗ್ಗೆ ನಾನು ಚಿಂತಿಸುವುದಿಲ್ಲ, ನಾನು ಜನರ ಮೇಲೆ ಹುಚ್ಚನಾಗುವುದಿಲ್ಲ, ನಾನು ಅಸಮಾಧಾನಗೊಳ್ಳುವುದಿಲ್ಲ. ಇದು ನೀವು ಹೇಳುವುದನ್ನು ಮುಂದುವರಿಸಿದರೆ ಮತ್ತು ನೀವು ನಂಬುವಂತೆ ಮಾಡಬೇಕು. ಯು ಶುಡ್ ಟೆಲ್ ಯೋರ್ ಸೆಲ್ಫ್ ಅಂಡ್ ಮೇಕ್ ಯೋರ್ ಸೆಲ್ಫ್ ಬಿಲೀವ್. ನೀವದು ಹೇಳಲಿಲ್ಲದಿದ್ದರೆ ನೀವೇನು ಮುಂದೆ ನೋಡುತ್ತೀರೋ ಅದೇ ಮತ್ತು ನಿಮ್ಮ ಹೃದಯದಲ್ಲಿ, ಅಲ್ಲ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗುತ್ತದೆ. ನಮ್ಮ ಸೆಲ್ಫ್ ಟಾಕ್, ನಮ್ಮ ಅರಿವಿಲ್ಲದೆ ನಾವು ಸ್ವಯಂ ನಮ್ಮ ಒಳಗಡೆ ಮಾತಾಡುತ್ತೇವೆ. ಈ ನೆಗೆಟಿವಿಟಿ ಮಾತ್ರ ನಾವು ಮಾತಾಡುತ್ತೇವೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ವಿಶ್ವಾಸದ ಪದಗಳು ನೀವು ಮಾತಾಡಬೇಕು. ಇಲ್ಲ, ನಾನು ಕೋಪದಲ್ಲಿ ಇರುವುದಿಲ್ಲ, ನಾನು ಶ್ರಮಿಸುತ್ತೇನೆ, ನನಗೆಲ್ಲ ಬೇಡ ಅಂದೇ ಅನಿಸುತ್ತದೆ, ಇಲ್ಲ, ನಾನು ನಿರಾಶೆಗೊಳ್ಳುವುದಿಲ್ಲ. ಹಂಗೆ ಹೇಳಲಿಲ್ಲದಿದ್ದರೆ ನಿಮಗೆ ಮುಂದೆ ಹೋಗಕ್ಕಾಗಲ್ಲ ದೇವರ ಮಕ್ಕಳೇ. ನೀವು ಸಾಯುತ್ತೀರಿ, ಖಂಡಿತ ನೀವು ಸಾಯುತ್ತೀರಿ. ನಿಮ್ಮ ಬ್ರೈನಿಗೆ ನೀವು ಇನ್ಫಾರ್ಮೇಶನ್ ಕೊಡಬೇಕು. ಇಲ್ಲ, ನಾನು ಚೇಂಜ್ ಆಗ್ತೀನಿ, ನಾನು ಇದು ಮಾಡ್ತೀನಿ ಅಂತ. ನಮಗೆಲ್ಲರಿಗೂ, ಬರೀ ನಿಮಗಲ್ಲ, ನಿಮಗೇನಾದ್ರೂ ಕೆಟ್ಟದಾಗಿದ್ರೆ ನೀವು ತಿಳ್ಕೊಳ್ತೀರಾ ಬರೀ ನಿಮಗೇ ಬರ್ತಾ ಇದೆಯಾ ಅಂತ. ನೀವು ಅದನ್ನಲ್ಲಿ ನಿರಾಶೆಗೊಳ್ತೀರಲ್ಲ, ನೀವು ಮತ್ತೆ ಕೋಪಗೊಳ್ತೀರಲ್ಲ. ಇದೆಲ್ಲ ಎಲ್ಲರಿಗೂ ಬರುತ್ತೆ ದೇವರ ಮಕ್ಕಳೇ. ನೀವೇನು ತಿಳ್ಕೊಳ್ತೀರಾ ನನಗಿದೆಲ್ಲ ಬರುವುದಿಲ್ಲ ಅಂತ? ನಾವಲ್ಲಿ ಇರಬಾರದು. ಅದೇ ವಾಕಿಂಗ್ ಬೈ ಫೇತ್. ಇಲ್ಲದಿದ್ದರೆ ನೀವು ದೃಷ್ಟಿಯಿಂದ ನಡೆಯುವುದು. ಯು ಆರ್ ನಾಟ್ ಗ್ರೋಯಿಂಗ್. ನಾವು ಮುಂದೆ ಓಡ್ತಾ ಇದ್ರೆ ನಾವು ಗ್ರೋಯಿಂಗ್, ನಾವು ಓಡ್ತಾ ಇಲ್ಲದಿದ್ದರೆ ವಿ ಆರ್ ನಾಟ್ ಗ್ರೋಯಿಂಗ್. ಸೊ ನೀವು ನಿಮಗೆ ಹೇಳಬೇಕು, ನಾನು ಅವರನ್ನು ಕ್ಷಮಿಸುತ್ತೇನೆ ಮತ್ತು ನಾನು ಪ್ರಾರ್ಥಿಸುತ್ತೇನೆ, ನಾನು ದೃಷ್ಟಿಯಿಂದ ನಡೆಯುವುದಿಲ್ಲ, ನಾವು ನಂಬಿಕೆಯಿಂದ ನಡೆಯುತ್ತೇನೆ ಅಂತ. ಎಷ್ಟು ವಿಶ್ವಾಸಿಗಳು ಇಂದು ಯಾರೊಬ್ಬರ ಮೇಲೆ ಹುಚ್ಚರಾಗಿದ್ದೀರಿ ಎಂದು ನಿಮಗೆ ಗೊತ್ತಾ? ನೀವು ಸಹ ಈಗ ನನ್ನನ್ನು ಕೇಳುತ್ತಿರುವಾಗ ನಿಮ್ಮ ಹೃದಯದಲ್ಲಿ ಯಾರೊಬ್ಬರ ಮೇಲೆ ಹುಚ್ಚರಾಗಿರಬಹುದು. ಯಾಕೆಂದರೆ ಜನರು ನಮಗೆ ಕಷ್ಟ ಕೊಡುತ್ತಾರೆ. ಅರ್ಥ ಮಾಡಿಕೊಳ್ಳಿ, ಇದು ನಿಮಗೆ ಅರ್ಥವಾಗುವುದಿಲ್ಲ ನಾನು ಹೇಳುವುದು. ಒಫೆನ್ಸಸ್ ವಿಲ್ ಕಮ್ ಅಂತ ದೇವರು ಬರೆದಿದ್ದಾರೆ. ಬಟ್ ವಿ ಶುಡ್ ನಾಟ್. ಅದು ಬರ್ತದೆ, ನಾನು ಹಂಗೆ ಇರುವುದಿಲ್ಲ, ನಾನು ಹಂಗೆ ಇರುವುದಿಲ್ಲ, ನಾನು ಹಂಗೆ ಇರುವುದಿಲ್ಲ. ಯು ಶುಡ್ ಮೇಕ್ ಯೋರ್ ಸೆಲ್ಫ್ ಅಂಡರ್ಸ್ಟ್ಯಾಂಡ್. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಲಿಲ್ಲದಿದ್ದರೆ ನಿಮ್ಮಲ್ಲಿ ಜೀವ ಕಾಣುವುದಿಲ್ಲ ಅಂತ ನೀವು ಅರ್ಥ ಮಾಡಿಕೋಬೇಕು. ಸೊ ನಿಮಗೆ ತಿಳಿಯದೆ ನೀವು ಇದರ ಮೇಲೆ ಹುಚ್ಚರಾಗುತ್ತೀರಿ. ಅದು ಅವರನ್ನು ನೋಯಿಸುವುದಿಲ್ಲ, ಮತ್ತೆ ನಿಮ್ಮನ್ನು ನೋಯಿಸುತ್ತದೆ. ಬರೀ ನಿಮ್ಮನ್ನು ನೋಯಿಸುವುದಿಲ್ಲ, ನಿಮ್ಮೊಳಗಡೆ ಭಯ, ಕೋಪ, ಕಹಿ ಇದೆಲ್ಲ ಬೆಳೆಯುತ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನೀವಿವತ್ತು ಅರ್ಥ ಮಾಡಿಕೊಳ್ಳಬೇಕು ಏನು ವಿಶ್ವಾಸದಿಂದ ನಡೆಯುವುದು ಅಂತ. ಇದೇ ವಿಶ್ವಾಸದಿಂದ ನಡೆಯೋದು. ನೀವಿದು ಡೀಲ್ ಮಾಡಿ ನೀವು ಇದರಿಂದ ಹೊರಗೆ ಬರ್ತಾ ಇಲ್ಲದಿದ್ದರೆ ಇದು ಒಳಗಡೆ ಸ್ಟಕ್ ಆಗಿದೆ, ಅದು ಬೆಳೆಯುತ್ತಾ ಇರ್ತದೆ. ಯಾವುದಾದರೂ ಒಂದು ಸೀಡು ನೀವು ಭೂಮಿಯಲ್ಲಿ ಹಾಕಿದರೆ ಬೆಳೆಯುವುದಿಲ್ವಾ? ಮತ್ತೆ ಯಾವ ಸೀಡು ನಮ್ಮೊಳಗಡೆ ಇದೆ? ಬಿ ವೆರಿ ಕೇರ್ಫುಲ್ ದೇವರ ಮಕ್ಕಳೇ. ಅರ್ಥ ಮಾಡಿಕೊಳ್ಳಿ. ಕೆಟ್ಟ ಬೆಳೆಗಳನ್ನು ಕೊಯ್ಯಲು ನೀವು ಕೆಟ್ಟ ಬೀಜಗಳನ್ನು ಬಿತ್ತುತ್ತೀರಿ. ಯಾರ ಮೇಲಾದರೂ ಹುಚ್ಚರಾಗಿ ನೀವು ಜೀವನ ಮಾಡಿದರೆ ಆ ಬೀಜ ನಿಮ್ಮ ಒಳಗಡೆ ಇದೆ, ಅದು ದೊಡ್ಡದಾಗಿ ಒಂದಿನ ನೀವು ಕೆಟ್ಟದು ನೀವೇ ಕೊಯ್ಯಬೇಕು ದೇವರ ಮಕ್ಕಳೇ. ಅದಕ್ಕೆ ನಾನು ನಿಮಗೆ ಹೇಳುವುದು, ನಿಮಗೇನಾದರೂ ಕೆಟ್ಟದಾದರೆ ನಾನು ನೋಡಬೇಕು, ನೀವು ನೋಡಬೇಕು, ನಿಮ್ಮ ಕುಟುಂಬ ಸದಸ್ಯರು ನೋಡಬೇಕು, ಎಲ್ಲರಿಗೂ ಕೆಟ್ಟದಾಗತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾಕೆ ಇಷ್ಟೊಂದು ಹಠಮಾರಿಗಳಾಗಿ ವಿಶ್ವಾಸಿಗಳು ಜೀವನ ಮಾಡಬೇಕು? ಏನಾದರೂ ಪ್ರಯೋಜನವಿದೆಯಾ? ವಿಶ್ವಾಸಿಗಳು ಹಠಮಾರಿಗಳಾಗಿ ಜೀವನ ಮಾಡಿದರೆ ಬರೀ ಪ್ರಾರ್ಥಿಸುತ್ತಾರೆ, ಆದರೆ ಈ ಬೀಜಗಳೆಲ್ಲ ತೆಗೆಯುವುದಿಲ್ಲ. ನಿಮ್ಮ ಒಳಗಡೆ ಏನು ಬೀಜ ಇದೆ ಎಂದು ನೋಡಿ. ಯೇಸುವಿನ ಬೀಜ ಇದೆಯಾ? ಯೇಸುವಿನ ಬೀಜ ಇದ್ದರೆ ಪ್ರೀತಿ, ಸಂತೋಷ, ಸಮಾಧಾನ, ತಾಳ್ಮೆ, ನಿಷ್ಠೆ,
ಸ್ವಯಂ ನಿಯಂತ್ರಣ, ದೇವರ ಸೇವೆ, ಇದೆಲ್ಲ ಇರುತ್ತದೆ. ದೇವರ ಸೇವೆ ಹಂಗೆ ಹೃದಯದಲ್ಲಿ ಇರಬೇಕು. ನೀವು ಬೇರೆಯವರಿಗೂ ಒಳ್ಳೆಯದು ಹಾಕೋದಕ್ಕೋಸ್ಕರ, ಅವರು ದೇವರಲ್ಲಿ ಬೆಳೆಯೋದಕ್ಕೋಸ್ಕರ ನೀವು ಯೋಚಿಸುತ್ತಾ ಇರಬೇಕು. ಅದೇ ದೇವರ ಸೇವೆ. ನಿಮಗೋಸ್ಕರ, ನಿಮ್ಮ ಸಿನ್ ಕನ್ವಿಕ್ಷನ್ಗೋಸ್ಕರ, ನಿಮ್ಮ ಶಕ್ತಿಗೋಸ್ಕರ ನಾನು ಪ್ರಾರ್ಥಿಸುತ್ತಾನೇ ಇರ್ತೀನಿ. ನೀವು ಹಾಗೆಯೇ ಪ್ರಾರ್ಥಿಸಬೇಕು. ನಿಮ್ಮ ಪಾಸ್ಟರ್ಗೋಸ್ಕರ, ಚರ್ಚಲ್ಲಿ ಬರುವವರಿಗೋಸ್ಕರ ಮತ್ತು ಹೊಸಬರು ಬರುವುದಕ್ಕೋಸ್ಕರ. ಇದೇ ದೇವರ ಸೇವೆ ನಮ್ಮಲ್ಲಿ ಇರುವುದು. ಹೃದಯದಲ್ಲಿ ದೇವರ ಸೇವೆ ಇರಬೇಕು. ಬರೀ ಎಲ್ಲಾದರೂ ಹೋಗಿ ಏನಾದರೂ ಹೇಳುವುದು ಮಾತ್ರ ಅಲ್ಲ ದೇವರ ಸೇವೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಇದಿಲ್ಲದಿದ್ದರೆ ನಮ್ಮ ಒಳಗಡೆ ಏನಿರ್ತದೆ? ನಾವು ಸ್ವಾರ್ಥಿಗಳಾಗಿ ನಮಗೋಸ್ಕರ ಮಾತ್ರ ಯೋಚನೆ ಮಾಡುತ್ತೇವೆ. ಅಯ್ಯೋ, ನಮ್ಮ ಮನೆಯಲ್ಲಿ ಅದಿಲ್ಲ, ಅಲ್ಲ ಅಂದ್ರೆ ಇದಿಲ್ಲ, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅದು ಮಾಡಬೇಕು. ಇದು ಬರೀ ಅದೇ ನೀವು ಕಟ್ಟದು ಬಿತ್ತುತ್ತಾ ಇದ್ದೀರಿ. ನೀವು ಕೊಯ್ಯಬೇಕು ಒಂದಿನ. ಯಾವ ಸೀಡಾದರೂ ನಿಮ್ಮ ಹೃದಯದಲ್ಲಿ ಈದರ್ ಒಳ್ಳೆ ಸೀಡು, ಅಲ್ಲ ಅಂದ್ರೆ ಕೆಟ್ಟ ಸೀಡು ಇತ್ತೇ ಇರುತ್ತದೆ. ಅದು ತೆಗೆದುಹಾಕಲಿಲ್ಲದಿದ್ದರೆ, ಕೆಟ್ಟ ಸೀಡು ತೆಗೆದುಹಾಕಲಿಲ್ಲದೆ ಅದು ಬೆಳೆಯುತ್ತಾ ಇರುತ್ತದೆ. ದೇವರ ಮಕ್ಕಳೇ, ಬಿ ಕೇರ್ಫುಲ್, ಬಿ ಕೇರ್ಫುಲ್. ವಿಶ್ವಾಸದಲ್ಲಿ ನಡೆಯಿರಿ, ನೋಡುವುದರಲ್ಲಿ ಅಲ್ಲ. ದೇವರು ನಮಗೆ ಒಳ್ಳೆಯ ಒಂದು ಬುಕ್ ಕೊಟ್ಟಿದ್ದಾರೆ. ಎಷ್ಟು ಜನ ಅದು ತೆಗೆದು ಬಿಟ್ಟು ಡೈಲಿ ಸ್ವಲ್ಪ ಟೈಮ್ ತೆಗೆದು ಓದುತ್ತೀರಾ? ಅದೇ ನಮಗೆ ಜೀವ ಕೊಡುವ ಬುಕ್ಕು. ಮೊಬೈಲಲ್ಲಿ ಬೈಬಲ್ ಇದೆ ಮತ್ತು ಮೊಬೈಲಲ್ಲಿ ಪಾಸ್ಟರ್ನ ಮೆಸೇಜ್ ಇದೆ, ಅದೇನು ಕೇಳಿಸ್ಕೊಳ್ಳೋದಿಲ್ಲ. ಮತ್ತೆ ಮೊಬೈಲ್ ತೆಗೆದು ನೋಡುವುದಾದರೂ ಬೇರೆ ಏನಾದರೂ ನೋಡಿಕೊಂಡಿರುತ್ತೀರಿ. ನಿಮ್ಮ ಹೃದಯದಲ್ಲಿ ಸೀಡಿರುತ್ತದೆ. ನಿಮ್ಮ ಹೃದಯ ನಿಮಗೆ ಒಳ್ಳೆಯ ಜೀವನ, ಕೆಟ್ಟ ಜೀವನ ಕೊಡುವುದು ಬೇರೆಯವರಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ನೆಂಟರು, ನಿಮ್ಮ ನೇಬರ್ಸ್ ಅಲ್ಲ ನಿಮಗೆ ಕೆಟ್ಟ ಅಥವಾ ಒಳ್ಳೆಯ ಜೀವನ ಕೊಡುವುದು. ನಿಮ್ಮ ಹೃದಯ, ನಿಮ್ಮ ಹೃದಯ ಕಾಪಾಡಿಕೊಳ್ಳಿ. ನಿಮ್ಮ ಹೃದಯದಲ್ಲಿ ಏನು ನಡೆಯುತ್ತಾ ಇದೆ? ದೇವರು ಬಂದಿರುವುದು ಇದಕ್ಕೆ, ನಮ್ಮ ಹೃದಯ ಶುದ್ಧಿ ಮಾಡುವುದಕ್ಕೆ ಅಲ್ಲವೇ? ನಮ್ದು ಯಾರದು ಹೃದಯ ಶುದ್ಧತೆಯಲ್ಲಿ ಇಲ್ಲ. ಅರ್ಥ ಮಾಡಿಕೊಳ್ಳಿ. ಸೊ ಬಿ ಕೇರ್ಫುಲ್ ವಾಟ್ ಇಸ್ ದೇರ್ ಇನ್ ಯುವರ್ ಹಾರ್ಟ್. ಹಲ್ಲೆಲೂಯಾ. ಸೊ ನೀವು ಬೇರೆಯವರನ್ನು ಕ್ಷಮಿಸದಿಲ್ಲದಿದ್ದರೆ ನಿಮ್ಮಲ್ಲಿ ಕೋಪ, ಕಹಿಯನ್ನು ಬೆಳೆಯುತ್ತದೆ. ಮುಂದೆ ನೀವು ಚಿಂತೆ ಮತ್ತು ನಿರಾಶೆಗೊಳ್ಳುತ್ತೀರಿ. ಪರಿಣಾಮವಾಗಿ ಅಷ್ಟೇ ಅಲ್ಲ, ನೀವು ಕೆಟ್ಟ ಬೆಳೆಗಳನ್ನು ಕೊಯ್ಯಲು ಕೆಟ್ಟ ಬೀಜಗಳನ್ನು ಬಿತ್ತುತ್ತಾ ಇರುತ್ತೀರಿ. ನಿಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಲು ಮತ್ತು ನಿಮ್ಮನ್ನು ಮುಕ್ತಗೊಳಿಸಲು ನೀವು ಕಷ್ಟಪಟ್ಟು ಪ್ರಯತ್ನಿಸಬೇಕು. ಆ ಕೆಟ್ಟ ಸೀಡು ಕೆಲವರಿಂದ ಅದು ಹೋಗುವುದಕ್ಕೆ ತುಂಬಾ ಕಷ್ಟ ಇರುತ್ತದೆ. ಯಾಕೆಂದರೆ ದ ಹಾರ್ಟ್ಸ್ ಆರ್ ನಾಟ್ ಸೇಮ್. ಕೆಲವುದು ಒಳ್ಳೆಯ ನೆಲ, ಮತ್ತೆ ಮುಳ್ಳಿನ ಒಳಗಡೆ ಬಿತ್ತಿರುವ ಬೀಜ, ಮತ್ತೆ ರಾಕಿನ ಮೇಲೆ ಬಿತ್ತಿರುವ ಬೀಜ. ಕೆಲವರು ಹೃದಯ ರಾಕ್ ಇದ್ದರೆ ನಿಮಗ 10 ಅಲ್ಲ 20 ಅಲ್ಲ 40 ವರ್ಷ ಆದರೂ ಏನು ರೂಪಾಂತರ ಬರುವುದಿಲ್ಲ. ನಿಮ್ಮ ಹೃದಯ ರಾಕ್ ಇದ್ದರೆ ನೀವು ತುಂಬಾ ಪರಿಶ್ರಮಿಸಬೇಕು. ಅರ್ಥ ಮಾಡಿಕೊಳ್ಳಿ. ಎಷ್ಟೊಂದು ನೀವು ಡೆಡಿಕೇಟ್ ಮಾಡಬೇಕು. ಅರ್ಥವಾಯ್ತೆ? ಎಲ್ಲರೂ ಹೃದಯ ಒಂದೇ ತರ ಇರುವುದಿಲ್ಲ. ಕೆಲವರು ಹೃದಯ ಸಾಫ್ಟ್ ಇರುತ್ತದೆ. ಏನು ಸಾಫ್ಟು, ಏನು ಪಾರ ನಿಮಗೆ ಗೊತ್ತಾ? ಸಾಫ್ಟ್ ಅಂದರೆ ನಮ್ರತೆ, ಪಾರ ಎಂದರೆ ಅಹಂಕಾರ, ಪ್ರೈಡು. ನಮ್ಮ ಹೃದಯ ಪ್ರೌಡ್ ಆಗಿದ್ದರೆ ರಾಕಿ ಹಾರ್ಟ್, ನಮ್ಮ ಹೃದಯ ಸಾಫ್ಟ್ ಆಗಿದ್ದರೆ ವಿನಮ್ರ ಹೃದಯ. ನಿಮ್ಮ ಹೃದಯ ಹೆಂಗೆ ಇದೆ ಅಂತ ನಿಮಗೇ ಗೊತ್ತು. ಅರ್ಥ ಮಾಡಿಕೊಳ್ಳಿ. ವರ್ಕ್ ವಿತ್ ಯುವರ್ ಹಾರ್ಟ್. ಅದು ನಿಮಗೇ ಆಗತ್ತೆ, ಬೇರೆ ಯಾರಿಗೂ ಆಗಲ್ಲ. ಸೋ ಮೆನಿ ಮೆಸೇಜಸ್ ಐ ಹ್ಯಾವ್ ಪ್ರೀಚ್ಡ್. ಯುವರ್ ಹಾರ್ಟ್ ಕ್ಯಾನ್ ಈದರ್ ಡಿಸೀವ್ ಯು ಆರ್ bless you. Your heart is a fortune for you. You can make it, or it can deceive you. Please be careful how you think. Life comes from your heart. Understand ಮಾಡಿಕೊಳ್ಳಿ. ದೇವರ ಭರವಸೆಗಳು ಬೈಬಲಲ್ಲಿ ದೇವರು ಬರೆದಿರುವುದು ಎಸ್ ಅಂಡ್ ಆಮೆನ್. ನೀವೆಲ್ಲರೂ ಹೇಳ್ತಾರೆ, ಹೌದು, ಎಸ್ ಅಂಡ್ ಆಮೆನ್, ಹಲ್ಲೆಲೂಯಾ. ದೇವರ ಭರವಸೆಗಳು ದೇವರೆಲ್ಲ ಕೊಟ್ಟೆ ಕೊಡ್ತಾರೆ. ಆದರೆ ಅದು ಗುಲಾಬಿಗಳ ಹಾಸಿಗೆ ಅಲ್ಲ. ಇಟ್ ಇಸ್ ನಾಟ್ ಎ ಬೆಡ್ ಆಫ್ ರೋಸಸ್. ಎಬ್ರಹಾಮನು ತನ್ನ ಸ್ಥಳೀಯ ಭೂಮಿಯಿಂದ ವಾಗ್ದಾನ ಮಾಡಿದ ಭೂಮಿಗೆ ತಲುಪಲು ಬಹಳ ದೂರ ಪ್ರಯತ್ನ ಮಾಡಿದರು. ಅದೇ ತರ ನಾವು ಕೂಡ ನಮ್ಮ ಜನ್ಮ ಸ್ಥಳವನ್ನು ತೊರೆದು ನಮ್ಮ ಎಲ್ಲ ಆಶೀರ್ವಾದವನ್ನು ಹೊಂದಿರುವ ದೇವರ ವಾಗ್ದಾನ ಮಾಡಿದ ಭೂಮಿಗೆ ಹೋಗಲು ನಮ್ಮನ್ನು ಕರೆದಿದ್ದಾರೆ. ಎಬ್ರಹಾಮನ್ನು ಲೀವ್ ಯುವರ್ ನೇಟಿವ್
and go to my promised land. ಹೌದು, ಅವರು ಊರು ಬಿಡಬೇಕು ಅಂತ ಹೇಳಿದ್ರು. ಊರು ಬಿಡಬೇಕು ಅಂತ ಹೇಳಿದ್ರು. ನೀವು ಯಾರು ಊರು ಬಿಡಕ್ಕೆ ನೀವು ರೆಡಿ ಇಲ್ವಲ್ಲ? ಏನು ಊರು? ನಮ್ಮ ಹಳೆಯ ಸ್ವಭಾವ, ನಮ್ಮ ಹಳೆಯ ರೋಕಿನ ಹೃದಯ. ಇನ್ನು ಆ ಊರಿನ ಮೇಲೆ ನೀವು ಮನೆ ಕಟ್ಟುತ್ತಾ ಇದ್ದೀರಿ. ಊರು ಬಿಡಲಿಲ್ಲ. ಅಬ್ರಹಾಮಿನ ಊರು ಬಿಟ್ಟು ದೇವರು ಹೇಳಿದ್ರು ವಾಗ್ದಾನ ಸ್ಥಳದಲ್ಲಿ ಹೋಗಿ ಅಂತ. ಹೋಗಲಿಲ್ವಾ? ಅದೇ ತರ ನಮ್ಮ ಊರು ಬಿಡಬೇಕು. ಯಾವ ಊರು? ನಮ್ಮ ಜನ್ಮಸ್ಥಳ, ನಮ್ಮ ಹುಟ್ಟಿದ ಸ್ಥಳ. ಅಂದರೆ ನಿಮ್ಮ ಊರು, ನಿಮ್ಮ ಮನೆ ಬಿಡಬೇಕು ಅಂತಲ್ಲ, ನಿಮ್ಮ ಹಳೆಯ ಸ್ವಭಾವ ಬಿಟ್ಟು ದೇವರ ಸ್ವಭಾವಕ್ಕೆ ಓಡಬೇಕು. ವಿಶ್ವಾಸಿಗಳಲ್ಲಿ ತುಂಬಾ ಜನ ಇನ್ನು ಊರಲ್ಲೇ ನಾನು ಊರು ಬಿಡಲ್ಲ, ನಾನು ಹುಟ್ಟಿರುವ ಊರು ಬಿಡಲ್ಲ ಅಂತ ಹೇಳಿಕೊಂಡು ಎಷ್ಟು ವಿಶ್ವಾಸಿಗಳಿದ್ದಾರೆ. ನಮಗೇನಾದ್ರೂ ಒಳ್ಳೇದಾಗತ್ತಾ? ಆಗೋದಿಲ್ಲ. ಅರ್ಥ ಮಾಡಿಕೊಳ್ಳಿ. ರಿಪೆಂಟ್. ಹಲ್ಲೆಲೂಯಾ. ಅದಕ್ಕಾಗಿ ಕಠಿಣ ಪರಿಶ್ರಮ ಅಗತ್ಯವಾಗಿದೆ. ಮತ್ತು ನಾವು ನಂಬುತ್ತಲೇ ಇರಬೇಕು, ನಾವು ಚಲಿಸುತ್ತಲೇ ಇರಬೇಕು. ನಮ್ಮನ್ನು ಕರೆದಿರುವುದು ಓಡುವುದಕ್ಕೆ. ನಾವು ಚಲಿಸುತ್ತಲೇ ಇರಬೇಕು, ಓಡುತ್ತಲೇ ಇರಬೇಕು. ನೀವು ಯೋಚನೆ ಮಾಡಿ, ನಮ್ಮ ಹೃದಯ ಹೆಂಗೆ ಇದೆ? ಆರ್ ಯು ವಾಕಿಂಗ್? ಆರ್ ಯು ರನ್ನಿಂಗ್? ನೀವು ಊರು ಬಿಟ್ಟಿದ್ದೀರ? ಹಳೆಯ ಸ್ವಭಾವನ ಊರು. ನೀವು ಊರು ಬಿಡಲಿಲ್ಲದಿದ್ದರೆ ನೀವು ದೇವರಿಂದ ಏನು ಒಳ್ಳೆಯದು ನೀವು ನಿರೀಕ್ಷಿಸಬಾರದು. ನಿಮ್ಮ ಪ್ರಾರ್ಥನೆಗಳು ಮೇಲೆ ಹೋಗಲ್ಲ. ನೀವು ಪ್ರಾರ್ಥಿಸುತ್ತಾ ಇದ್ದೀರಿ. ಊರು ಬಿಡಲಿಲ್ಲದವರ ಪ್ರಾರ್ಥನೆ ಮೇಲೆ ಹೋಗಲ್ಲ. ಹಳೆ ಊರಲ್ಲಿ ಆ ರೋಕಿನ ಮೇಲೆ ಕುತ್ಕೊಂಡು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಊರು ಬಿಡಲ್ಲ. ಇಲ್ಲೇ ನಾನಿರ್ತೀನಿ ದೇವರೇ, ಇಲ್ಲೇ ಕೊಟ್ಬಿಡಿ, ಎಲ್ಲರಿಗೂ ನಾನು ಪ್ರಾರ್ಥಿಸುತ್ತೇನೆ. ನಿಮ್ಮ ಪ್ರಾರ್ಥನೆಗೆ ಏನು ಪ್ರಯೋಜನ ಇಲ್ಲ. ಊರು ಬಿಡ್ರಿ ದೇವರ ಮಕ್ಕಳೇ. ವಾಕ್ ಬೈ ಫೇತ್. ನಂಬಿಕೆಯಿಂದ ನಡೆಯಿರಿ, ದೃಷ್ಟಿಯಿಂದ ಅಲ್ಲ. ನಮ್ಮ ಹಳೆಯ ಪಾತ್ರಗಳಾಗಿರುವ ನಮ್ಮ ಜನ್ಮಸ್ಥಳವನ್ನು ಬಿಟ್ಟು ಯೇಸುವಿನಂತೆ ಇರುವ ವಾಗ್ದಾನ ಮಾಡಿದ ಭೂಮಿಗೆ ಹೋಗಲು ದೇವರು ನಮ್ಮನ್ನು ಕರೆದಿದ್ದಾರೆ. ಇದೇ ಎಲ್ಲರನ್ನೂ ಕರೆದಿರುವುದು. ನಿಮಗೆ ಬೇರೆ ಕರೆ ಇದೆಯಾ? ನೀವು ತಿಳ್ಕೊಳ್ತೀರಿ ನಾನು ಸುಮ್ಮನೆ ಹಿಂಗೆ ಹೇಳ್ತಾ ಇದ್ದೀನಿ, ನನಗಾಗುವುದಿಲ್ಲ. ನೆವರ್ ಸೇ ರಿಪೆಂಟ್. ಐ ಆಮ್ ನಾಟ್ ಜೀಸಸ್ ಕ್ರೈಸ್ಟ್, ಐ ಕ್ಯಾನಾಟ್ ಬಿ. ನೆವರ್ ಸೇ ದೆನ್. ಬಿಟ್ಟು ಹೋಗ್ರಿ. ನಿಮ್ಮ ಊರಲ್ಲೇ ಕೂತ್ಕೊಳ್ಳಿ. ಇದಕ್ಕೆ ಚರ್ಚಲ್ಲಿ ಬರಬೇಕು, ಇದಕ್ಕೆ ಕೂಟದಲ್ಲಿ ಇರಬೇಕು? ಇರಬಾರದು. ಒನ್ ಮೈಂಡೆಡ್ ಕೂಟದಲ್ಲಿ ನೀವಿದ್ದರೆ ಎಲ್ಲರೂ ಒಟ್ಟಿಗೆ ಇರಬೇಕು. ನಿಮಗೊಂದು ನಂಬಿಕೆ, ಇನ್ನೊಬ್ಬರಿಗೆ ಒಂದು ನಂಬಿಕೆ ಅಂದರೆ ಅದು ಡಿಸ್ಯೂನಿಟಿ. ನನ್ನ ನಂಬಿಕೆ ಇದೆ, ನನ್ನ ಜೊತೆ ಯಾರಿರ್ತಾರೋ ನನ್ನ ತರ ಇರಬೇಕು. ಇಲ್ಲದವರು ಯಾರು ನನ್ನ ಜೊತೆ ಯೂನಿಟಿ ಇಲ್ಲ. ಅರ್ಥ ಮಾಡಿಕೊಳ್ಳಿ, ನನ್ನೊಂದಿಗೆ ಯೂನಿಟಿ ಇಲ್ಲ. ಚರ್ಚಲ್ಲಿ ಇರಬಹುದು, ಆದರೆ ಪಾಸ್ಟರ್ ಒಂದಿಗೆ ನಿಮಗೆ ಯೂನಿಟಿ ಇರುವುದಿಲ್ಲ. ಹಲ್ಲೆಲೂಯಾ. ಪವಿತ್ರತೆಯ ಪವಾಡವು ನಮ್ಮಲ್ಲಿ ನಿರಂತರವಾಗಿ ಸಂಭವಿಸುವಾಗ ನಾವು ದೇವರಿಂದ ನಾವು ನಿರೀಕ್ಷಿಸಿದ ಆಶೀರ್ವಾದವನ್ನು ನಾವು ಸ್ವೀಕರಿಸುತ್ತೇವೆ. ಪರಿವರ್ತನೆಯ, ರೂಪಾಂತರತೆಯ ಪವಾಡವನ್ನು, ಅದು ಪವಾಡ. ಇಟ್ ಇಸ್ ಎ ಮಿರಾಕಲ್. ಇಫ್ ದಟ್ ಮಿರಾಕಲ್ ಇಸ್ ಹ್ಯಾಪನಿಂಗ್ ಇನ್ ಯು, ಗಾಡ್ ವಿಲ್ ಡೂ ಮಿರಾಕಲ್. ಯಾಕೆ ದೇವರ ಮಕ್ಕಳೇ ನಿಮಗಿದು ಅರ್ಥವಾಗ್ತಾ ಇಲ್ಲ? ಇದು ಒಂದು ಪಾಸ್ಟರ್ನ ಹೃದಯದ ವೇದನೆ, ನೋವು. ಅರ್ಥ ಮಾಡಿಕೊಳ್ಳಿ. ಎಷ್ಟೊಂದು ನಿಮಗೆ ಪಾಸ್ಟರ್ಸ್ ಹೇಳಿಕೊಡಬೇಕು. ಊರು ಬಿಡ್ರಿ. ಊರಲ್ಲಿ ಚಾಪೆ ಹಾಕೊಂಡು ನೀವು ಮಲಗಿದ್ರೆ ಊರು ಬಿಡ್ರಿ. ನಮ್ಮ ಊರು, ಹಳೆಯ ಊರಲ್ಲಿ ಇದ್ರೆ ನಿಮಗೇನು ಸಿಗೋದಿಲ್ಲ. ನಿಮಗೆಷ್ಟೇ ಇಷ್ಟ ಆದರೂ ಹೋಗಕ್ಕಾಗಲ್ಲ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ನೀವು ಹಾರ್ಡ್ ವರ್ಕ್ ಮಾಡಬೇಕು. ದೋಸ್ ಹೂ ಆರ್ ಡೂಯಿಂಗ್ ಹಾರ್ಡ್ ವರ್ಕ್, ಏನೇ ಆಗಿದ್ದರು ಈ ಲೋಕದಲ್ಲಿ ನಿಮಗೇ ಗೊತ್ತು, ಹಾರ್ಡ್ ವರ್ಕರ್ಸ್ಗೂ ಮಾತ್ರ ಸ್ವಲ್ಪ ದುಡ್ಡು ಸಿಗ್ತದೆ. ಬೆಳಗ್ಗೆ ಎದ್ದು ಆಫೀಸಲ್ಲಿ ಹೋಗಬೇಕು, ಆಫೀಸಲ್ಲಿ ತುಂಬ ಕೆಲಸ ಏನು ಮಾಡಬೇಕು, 12 ಗಂಟೆ ಅಲ್ಲ 14 ಗಂಟೆ ಆದರೂ ನಾವು ಆಫೀಸಲ್ಲಿ ವರ್ಕ್ ಮಾಡಬೇಕು. ಅಷ್ಟೊಂದು ನಾವು ವರ್ಕ್ ಮಾಡಿದ್ರೇನೆ ಸ್ವಲ್ಪ ದುಡ್ಡು ಮನೆಯಲ್ಲಿ ಬರುವುದು. ಅಲ್ಲ ಅಂದ್ರೆ ಓದುವವರಾದರೂ ಚೆನ್ನಾಗಿ ಓದಬೇಕು. ಅವರು ಹಾರ್ಡ್ ವರ್ಕ್ ಮಾಡಿದ್ರೇನೆ ಅವ್ರಿಗೆ ಏನಾದರೂ ಒಂದು ರ್ಯಾಂಕ್ ಸಿಕ್ಕೋದು, ಏನಾದರೂ ಒಂದು ಒಳ್ಳೆ ಡಿಗ್ರಿ ಸಿಕ್ಕೋದು,
ಎಲ್ಲದಲ್ಲೂ ಹಾರ್ಡ್ ವರ್ಕ್ ಬೇಕು. ಮತ್ತೆ ನೀವು ಯೇಸುವಿನಲ್ಲಿ ಬಂದು ಏನು ಹಾರ್ಡ್ ವರ್ಕ್ ಬೇಡ ಅಂತ ನೀವು ತಿಳ್ಕೊಂಡಿದ್ದೀರಾ? ಬೈಬಲ್ ಓದುವುದು ಬೇಡ, ಪಾಸ್ಟರ್ನ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳಬೇಡ, ಏನು ಬೇಡ ಅಂತ ನೀವು ತಿಳ್ಕೊಂಡಿದ್ದೀರಾ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಹಾರ್ಡ್ ವರ್ಕ್ ಮಾಡಿ. ನಿಮ್ಮ ಹೃದಯ ಎಷ್ಟು ಗಟ್ಟಿ ಇದೆಯೋ, ಎಲ್ಲರೂ ಹಾರ್ಡ್ ವರ್ಕ್ ಮಾಡಬೇಕು. ನಿಮ್ಗೆ ಸಾಫ್ಟ್ ಇದ್ರೂ ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಇಲ್ಲದಿದ್ದರೆ ಯಾರಿಗೂ ಮುಂದೆ ಹೋಗಕ್ಕಾಗಲ್ಲ. ಹಲ್ಲೆಲೂಯಾ. ಸೊ ಪರಿವರ್ತನೆಯ ಪವಾಡವು ನಮ್ಮಲ್ಲಿ ನಿರಂತರವಾಗಿ ಸಂಭವಿಸಿದಾಗ ನಾವು ದೇವರಿಂದ ನಮ್ಮ ನಿರೀಕ್ಷಿಸಿದ ಆಶೀರ್ವಾದ ಮತ್ತು ಪವಾಡಗಳನ್ನು ಸ್ವೀಕರಿಸುತ್ತೇವೆ. ಮತ್ತಾಯ 13:58 ನಾವು ಓದುತ್ತೇವೆ, ಯೇಸು ನಸರೇತಿನಲ್ಲಿ ಅವರ ಅಪನಂಬಿಕೆಯಿಂದಾಗಿ ಯಾವುದೇ ಮಹತ್ವ ಕೆಲಸವನ್ನು ಮಾಡಲು ಸಾಧ್ಯವಾಗಲಿಲ್ಲ. ನಾವು ಹತಾಶೆ, ಚಿಂತೆ, ಭಯ, ನಿರಾಶೆ, ಅಕೃತಜ್ಞತೆ ಮತ್ತು ನಮ್ಮ ಹೃದಯದಲ್ಲಿ ಇರುವ ಪಾಪದಲ್ಲಿ ಜೀವಿಸುತ್ತಾ ಇದ್ದರೆ ಅದು ಅಪನಂಬಿಕೆ ಎಂದು ನಾವು ಅರ್ಥ ಮಾಡಿಕೋಬೇಕು. ನೋಡಿ, ನಾವಿಲ್ಲಿ ಓದಿದ್ದೇವೆ ಮತ್ತಾಯ 15:58 ಯೇಸು ದೇವರಿಗೆ ಅವರ ಅಪನಂಬಿಕೆಯಿಂದ ಅಲ್ಲಿ ಏನು ಮಾಡಕ್ಕಾಗಲಿಲ್ಲ. ಅದೇ ತರ ನಮ್ಮ ಅಪನಂಬಿಕೆ ಏನು? ಊರು ಬಿಡದಿರುವುದು ನಮ್ಮ ಅಪನಂಬಿಕೆ. ಊರಲ್ಲಿ ಚಾಪೆ ಹಾಕೊಂಡು ಮಲಗಿದರೆ ದೇವರಿಗೆ ಏನು ಮಾಡಕ್ಕಾಗಲ್ಲ ಅಂತ. ನಂಬಿಕೆ ಇದ್ದರೆ, ಇಲ್ಲ ನಾನು ಯೇಸುವಿನ ತರ ಆಗಬೇಕು, ಕ್ರೈಸ್ಟ್ ಲೈಕ್ನೆಸ್. ನಂಬಿಕೆ ಏನು? ಐ ಹ್ಯಾವ್ ಟು ರೀಚ್ ಹೆವೆನ್. ಅದೇ ನಂಬಿಕೆ. ಐ ಶುಡ್ ಬಿ ಸ್ಪಾಟ್ಲೆಸ್ ಅಂಡ್ ಬ್ಲೇಮ್ಲೆಸ್. ಅದೇ ನಂಬಿಕೆ. ಅದಕ್ಕೋಸ್ಕರ ನಾವು ಓಡಬೇಕು. ನಮಗೆ ನಿಂತ್ಕೊಳ್ಳಕ್ಕಾಗಲ್ಲ, ನಮಗೆ ಸ್ವಲ್ಪ ಕುತ್ಕೊಳ್ಳಕ್ಕಾಗಲ್ಲ, ಓಡಬೇಕು. ಹಾಗಂದ್ರೆ ಮತ್ತೂ ಬರ್ತದೆ, ಮತ್ತೂ ತೆಗಿಬೇಕು, ಮತ್ತೂ ಬರ್ತದೆ, ಹಂಗೆ ನಾವು ಓಡ್ತಾ ಇರಬೇಕು. ಅದೆಲ್ಲ ಬಿಟ್ಟು ನೀವು ಮತ್ತು ನಿಮ್ಮ ಹೃದಯದಲ್ಲಿ ಕೋಪ, ಕಹಿ, ಹತಾಶೆ, ನಿರುತ್ಸಾಹ, ಭಯ ಇದೆಲ್ಲ ಇಟ್ಕೊಂಡಿದ್ರೆ ಅರ್ಥ ಮಾಡಿಕೊಳ್ಳಿ, ನೀವು ವಿಶ್ವಾಸದಲ್ಲಿ ಅಲ್ಲ ಜೀವನ ಮಾಡುವುದು, ನಂಬಿಕೆಯಿಂದ ಅಲ್ಲ ಜೀವನ ಮಾಡುವುದು, ನೋಡುವುದಿಂದ. ಅಲ್ಲವೇ? ಹೇಳಿ ದೇವರ ಮಕ್ಕಳೇ, ದೇವರಿಗೇನು ನಮಗೆ ಮಾಡಕ್ಕಾಗುವುದಿಲ್ಲ. ದೇವರು ನಮಗಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಏಕೆಂದ್ರೆ ನಾವು ದೃಷ್ಟಿಯಿಂದ ನಡೆಯುತ್ತಾ ಇದ್ದೇವೆ, ವಿಶ್ವಾಸದಿಂದ ಅಲ್ಲ. ನಂಬಿಕೆಯಿಂದ ನಡೆಯುವುದು ನಮ್ಮ ವಿಜಯವಾಗಿದೆ. ನಮಗೆ ಅರ್ಥವಾಯ್ತೆ? ನಂಬಿಕೆಯಿಂದ ನಡೆಯಿರಿ, ದೃಷ್ಟಿಯಿಂದ ಅಲ್ಲ. ನಿಮ್ಮ ದೃಷ್ಟಿ ಹೇಳ್ಬಹುದು, ಹೌದು ನನ್ನ ಹೃದಯ ತುಂಬಾ ಕಠಿಣ ಹೃದಯ, ನನಗೂ ತುಂಬಾ ಕಷ್ಟ. ಯಾವತ್ತೂ ಹೇಳ್ಬಾರದು ನನ್ನ ಹೃದಯ ಕಠಿಣ ಹೃದಯ, ನನಗೆ ಚೇಂಜ್ ಆಗಕ್ಕಾಗಲ್ಲ, ನಾನು ಚೇಂಜ್ ಮಾಡ್ತೀನಿ. ಇದೇ ವಿಶ್ವಾಸದ ಪದಗಳು. ಸೊ ನಂಬಿಕೆಯಿಂದ ನಾವು ನಡೆಯಬೇಕು, ಅದೇ ನಮ್ಮ ವಿಜಯ. ವಿಧೇಯತೆಯ ನಂಬಿಕೆ, ಕೃತಜ್ಞತೆ ಮತ್ತು ನಿರಂತರ ಪ್ರಾರ್ಥನೆ. ನಮ್ಮಲ್ಲಿ ವಿಧೇಯತೆ ಉಂಟಾಗಬೇಕು, ನಮ್ಮಲ್ಲಿ ಕೃತಜ್ಞತೆ ಉಂಟಾಗಬೇಕು, ದೆನ್ ಪ್ರಾರ್ಥನೆ. ಇದೆಲ್ಲ ಇಲ್ಲದೆ ಬರೀ ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆಗೆ ಏನು ಪ್ರಯೋಜನವಿಲ್ಲ. ನಾವು ಬೈಬಲಲ್ಲಿ ಓದಿದರೆ ಎಲ್ಲ ಪ್ರಾರ್ಥನೆಯ ವಚನದಲ್ಲೂ ನಮಗೆ ಬರೆದಿದೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ, ಯಾವಾಗಲೂ ಕೃತಜ್ಞರಾಗಿರಿ ಅಂತ. ಸೊ ನಮಗೆ ಯಾವಾಗಲೂ ಕೃತಜ್ಞತೆ ಉಂಟಾಗಬೇಕು. ದೇವರ ಮಕ್ಕಳೇ, ನಮ್ಮ ಹೃದಯದಲ್ಲಿ ನಮಗೆ ಕೃತಜ್ಞತೆ ಇದ್ದರೆ ಸಂತೋಷ ಉಂಟಾಗೋದಿಲ್ಲ. ಯಾಕೆ ನಮ್ಮಲ್ಲಿ ಸಂತೋಷ ಇಲ್ಲ? ದೇವರಿನ್ನೂ ಕೊಟ್ಟಿಲ್ಲ, ಯಾಕೆ ಒಂದು ಚೆನ್ನಾಗಿ ನಡೆಯುವುದಿಲ್ಲ, ನನಗೇನು ಚೆನ್ನಾಗಿ ನಡೆಯುತ್ತಾ ಇಲ್ಲ, ಹಿಂಗೆ ನಕಾರಾತ್ಮಕವಾಗಿ ಯೋಚನೆ ಮಾಡುವುದಿಂದನೇ ನಮಗೆ ಸಂತೋಷ ಇಲ್ಲ. ಕೃತಜ್ಞತಾ ಹೃದಯಕ್ಕೆ ಯಾವಾಗಲೂ ಸಂತೋಷ ಇರ್ತದೆ. ಅರ್ಥ ಮಾಡಿಕೊಳ್ಳಿ. ಸೊ ಯು ನೀಡ್ ಕೃತಜ್ಞತೆ ಅಂಡ್ ಪ್ರಾರ್ಥನೆ ಎರಡು ಒಟ್ಟಿಗೇನೆ ಹೋಗುವುದು. ನಿಮ್ಮ ಪ್ರಾರ್ಥನೆ ತುಂಬ ಮತ್ತು ಕೃತಜ್ಞತೆ ಇಲ್ಲ ಅಂತ ಯಾವ ವಿಶ್ವಾಸಿಗೂ ಹೇಳಕ್ಕಾಗಲ್ಲ. ನಿಮಗೆಷ್ಟು ಪ್ರಾರ್ಥನೆ ಇದೆಯೋ ಅಷ್ಟೊಂದು ಕೃತಜ್ಞತೆ ನಿಮ್ಮ ಹೃದಯದಲ್ಲಿ ಇರಬೇಕು. ಪ್ರಾರ್ಥನೆಯ ಸ್ಕ್ರಿಪ್ಚರ್ಸ್ ಎಲ್ಲ ನೀವು ಓದ್ರಿ. ಬರೀ ಪ್ರಾರ್ಥನೆ ಮಾಡ್ರಿ ಮತ್ತು ಗೊಣಗುತ್ತಾ ಇದ್ರಿ, ಬರೀ ಪ್ರಾರ್ಥನೆ ಮಾಡ್ರಿ ಮತ್ತು ದುಃಖದಲ್ಲಿ ಇರಿಯಿಂದ ಬೈಬಲಲ್ಲಿ ಬರೆದಿದೆಯಾ? ಇಲ್ಲ. ಅಂದ ಪ್ರಾರ್ಥನೆ ದೇವರ ಹತ್ರ ಹೋಗೋದಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಕೃತಜ್ಞತೆ ಇದ್ದರೆ ನಾವು ಯಾವಾಗಲೂ ಸಂತೋಷವಾಗೇ ಇರುತ್ತೇವೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.